गुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः श्रीवेदव्यासाय नमः हरिः ओम् जन्माद्यस्य यतोन्मया नितरतः खेष्वविघ्नेश्वराख्ये ब्रह्महृदायाधिकपरे मुह्यन्ति यं सूरयः तेजो वारिमृतं यथा विनिमयो यत्र त्रिसर्गो प्रसादान्ना स्वेन सदा निरस्तत्वं सत्यं परं धीमहि सृष्टिस्थित्यप्येहानिति कृषिकर्मो बन्धमोक्षश्च यस्मादस्य श्रीब्रह्मरुद्रप्रभृतिसुरनरद्वीष षट्वात्मकस्य विष्णोर्निस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो गुरुरपि परमश्चिन्तयेतं महन्तम् हयग्रीव हयग्रीव हयग्रीवीति यो वदेत् तस्य निःसरते वाणिकर्मकन्याप्रवाहवत् धर्मविज्ञानवैराग्यपरमेश्वर्यशालिनः भगवत्पादं वन्दे निरन्तरम् यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा दुर्वादिघ्नन्तर्वये विष्णवेति वरिन्धवे श्रीराघवेन्द्र गुरवे नमोऽत्यन्तदयालवे यैरहंसकवदसंयक्षिक्षितस्कृपालुभिः तद्वन्दे सत्यात्मतीर्थार्यां सदा विद्यागुरुं मम वेदेशं सत्पादसेवा सम्प्राप्तवैभवान् यादवार्यां वसुधाटीकाकालान्वयो नमः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः नमस्ते गुरुं मम गृहेषु कूटधर्मेषु सत्तोग्राम्यसुदिच्छया कर्मतन्त्रं निगुणात् वेदवादविपन्नतिः स्वस्त्यस्तु सदां शेषसन्मङ्गलानि सन्तु श्रीगुरुभ्यो नमः दक्ष ಪ್ರಜಾಪತಿ ಶ್ರೇಷ್ಠವಾಗಿರುವಂತಹ ವಿಶ್ವಜಿತ್ ನಾಮಕವಾದ ಯಜ್ಞವನ್ನು ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ಆ ಸಭೆಯಲ್ಲಿ ಕುಳಿತುಕೊಂಡಿದ್ದಾರೆ, ರುದ್ರದೇವರು ಸೇರಿದ್ದಾರೆ, ಎಲ್ಲ ದೇವತೆಗಳು ಕೂಡ ಸೇರಿದ್ದಾರೆ. ರಾಜಾಧಿರಾಜನಾಗಿರ್ತಕ್ಕಂತಹ ಇವನು ಆ ಸಭೆಗೆ ಬಂದಾಗ ದಕ್ಷ ಪ್ರಜಾಪತಿಯನ್ನ ಕಂಡು ಎಲ್ಲರೂ ಕೂಡ ಎದ್ದು ನಿಂತಿದ್ದಾರೆ. ಬ್ರಹ್ಮದೇವರು ಮತ್ತು ರುದ್ರದೇವರು ಹೊರತುಪಡಿಸಿ ರುದ್ರದೇವರು ನಿಂತಿಲ್ಲ ಅನ್ನೋದೇ ಒಂದು ದೊಡ್ಡದಾಗಿರುವಂತಹ ತಪ್ಪು ಆ ಸಭೆಯಲ್ಲಿ ನಡೀತು ಅನ್ನೋ ಹಾಗೆ ಬಿಂಬಿಸ್ತಾ ಇದ್ದಾರೆ ದಕ್ಷ ಪ್ರಜಾಪತಿ. ಬ್ರಹ್ಮದೇವರು ನನ್ನ ತಂದೆಯಾಗಿದ್ದಾನೆ, ತಂದೆಯಾಗಿರ್ತಕ್ಕಂತಹ ವ್ಯಕ್ತಿ ನನಗೆ ಗೌರವವನ್ನು ಕೊಡುವಂತಹ ಅನಿವಾರ್ಯತೆ ಇಲ್ಲ. ಅವನು ಕೂತ್ಕೊಳ್ಳಲಿ, ಇವನು ಹಳೆಯ, ನನ್ನ ಮಗಳನ್ನು ನಾನು ಕೊಟ್ಟಿದ್ದೇನೆ, ಸತೀದೇವಿಯಲ್ಲಿ ಇವನಿಗೆ ಕೊಟ್ಟು ವಿವಾಹವನ್ನು ಮಾಡಿದ್ದೇನೆ. ಹೆಣ್ಣು ಕೊಟ್ಟ ಮಾವು ಒಬ್ಬ ತಂದೆಯ ಸ್ಥಾನದಲ್ಲಿ ಇದ್ದಂತೆ. ಅನ್ನದಾತ ಭಯದ್ರಾತ ಪಂಚೇತೆ ಪಿತರಸ್ಮೃತಾಹ ಅಂತ ಹೇಳಿದಂತೆ ನಮಗೆ 5 ಮಂದಿ ತಂದೆಯರಂತೆ. ಜನ್ಮ ಕೊಟ್ಟವ, ಹೆಣ್ಣು ಕೊಟ್ಟವ, ವಿದ್ಯೆಯನ್ನ ಕೊಟ್ಟವ, ಉಪನಯನವನ್ನ ಮಾಡಿಸಿದವ, ಭಯವನ್ನ ಪರಿಹಾರವನ್ನು ಮಾಡಿಸಿದವ, ಈ ಎಲ್ಲರೂ ಕೂಡ ತಂದೆಯ ಸ್ಥಾನದಲ್ಲಿ ಇದ್ದಂತೆ ಅಂತಂದಾಗ ಒಬ್ಬ ದೊಡ್ಡ ವ್ಯಕ್ತಿ ಬರ್ತಾನೆ ಅಂತಂದ್ರೆ, ದೊಡ್ಡವರು ಜ್ಞಾನಿಗಳು ಬರ್ತಾರೆ ಅಂತಂದ್ರೆ, ತಂದೆ ಬರ್ತಾರೆ ಅಂತಂದ್ರೆ, ಗುರುಗಳು ಬರ್ತಾರೆ ಅಂತಂದ್ರೆ ಎದ್ದು ನಿಲ್ಲಬೇಕು, ನಮಸ್ಕಾರವನ್ನ ಮಾಡಬೇಕು. ಎದ್ದು ನಿಂತು ನಮಸ್ಕಾರಗಳನ್ನ ಮಾಡಿ ಗೌರವವನ್ನ ಆ ಸಂದರ್ಭ
ಕೊಟ್ಟಾಗ ನಮ್ಮ ಪ್ರಾಣ ಮೇಲೆ ಹೋಗ್ತಾ ಇರ್ತದೆ. ದೊಡ್ಡವರು ಬಂದಾಗ ಏಳದೇ ಇದ್ದ ಸಂದರ್ಭದಲ್ಲಿ ಎದ್ದು ನಮಸ್ಕಾರಾದಿಗಳನ್ನು ನಾವು ಮಾಡಿದಾಗ ಆ ಪ್ರಾಣ ಮತ್ತೆ ಯಥಾವತ್ತಾಗಿ ಎಲ್ಲಿ ಬಂದು ನಿಲ್ಲಬೇಕು ಆ ಸ್ಥಾನದಲ್ಲಿ ನಿಂತುಕೊಳ್ಳುತ್ತದೆ. ಅದಕ್ಕಾಗಿ ದೊಡ್ಡವರು ಬಂದಾಗ ನಮಸ್ಕಾರ ಶ್ರೇಷ್ಠವಾದ. ಅಲ್ಪಾಯುಷ್ಯಗಳಾಗಿರುವಂತಹ ಮುಖಕಂಡುವಿನ ಮಕ್ಕಳು ಮಾರ್ಕಾಂಡೇಯರು ಆ ಮುಖಕಂಡುಗಳ ಆಶ್ರಮಕ್ಕೆ ಬಂದು ಹೋಗುವ ಸಾಧು ಸಂತರಿಗೆ ನಮಸ್ಕಾರವನ್ನ ಮಾಡುವ ನಿಮಿತ್ತದಿಂದಲೇ ಕಲ್ಪ ಆಯುಷ್ಯವನ್ನು ಪಡೆದಿರ್ತಕ್ಕಂಥವರಾಗಿದ್ದಾರೆ ಅಂತ ನಾವು ಕೇಳ್ತೇವೆ. ಇವತ್ತಿಗೂ ಭಾಗವತ ಮಂಗಳ ಮುಗಿತು ಅಂತಂದ್ರೆ ಮಾರ್ಕಾಂಡೇಯರ ಚರಿತ್ರೆ ಮುಗಿದೊಟ್ಟು ಮಂಗಳ ಆಗೋದಿಲ್ಲ. ಒಂದು ನಮಸ್ಕಾರಕ್ಕೆ ಇಷ್ಟು ಮಹತ್ವ ಇದೆ. ದೊಡ್ಡವರು ಬಂದಾಗ ನಾವು ಎದ್ದು ನಿಂತು ನಮಸ್ಕಾರಗಳನ್ನ ಗೌರವವನ್ನು ಕೊಡಲಿಲ್ಲ ಅಂತಂದ್ರೆ ನಮ್ಮ ಆಯುಷ್ಯ ಕಮ್ಮಿ ಆಗ್ತದೆ, ನಮ್ಮ ಪ್ರಾಣ ಹೋಗುವ ಸಂದರ್ಭಗಳಿರ್ತದೆ, ಮೇಲೆ ಹೋಗ್ತಾ ಇರ್ತಾರಂತೆ. ಅದಕ್ಕೋಸ್ಕರವಾಗಿ ನಮಸ್ಕಾರಗಳನ್ನು ಮಾಡಬೇಕಾದದ್ದು ಸಣ್ಣ ಒಂದು ಧರ್ಮ ಇದೆ. ಎಷ್ಟು ಲಾಭಗಳಿದೆ ನಮಸ್ಕಾರದಿಂದ. ನಮ್ಮ ಪ್ರಾಣ ಮೇಲೆ ಹೋದದ್ದು ಮತ್ತೆ ಕೆಳಗೆ ಬಂದು ನಿಲ್ತದೆ, ಮೇಲೆ ಹೋಗ್ತಾ ಇರ್ತದೆ. ಇವತ್ತು ನಮಸ್ಕಾರವನ್ನು ಮಾಡಿದ್ರೆ ಮತ್ತೆ ಬರ್ತದೆ, ದೀರ್ಘವಾದ ಆಯುಷ್ಯ ಬರ್ತದೆ ನಮಸ್ಕಾರದಿಂದ. ಎಂತಹ ಶತ್ರುವಿಗೂ ನಮಸ್ಕಾರವನ್ನು ಮಾಡಿದರೂ ಸಹಿತ ಅವನೇನಂತಾನೆ, ನೀವು ಒಳ್ಳೇದಾಗಲಿ ಅಂತ ಆ ಸಂದರ್ಭದಲ್ಲಿ ನಮಸ್ಕಾರವನ್ನು ಮಾಡಿದಾಗ ಒಳ್ಳೇದಾಗಲಿ ಮಾಡುತ್ತಂತ. ಇದನ್ನು ನಾವು ಕೇಳ್ತೇವೆ. ಮಹಾಭಾರತದ ಯುದ್ಧದ ಆದಿಯಲ್ಲಿ ಅರ್ಜುನ ದ್ರೋಣರಿಗೆ ಬಾಣದ ವಿಭಾಗದಲ್ಲಿ ನಮಸ್ಕಾರವನ್ನು ಮಾಡಿದರೆ ಆಶೀರ್ವಾದವನ್ನು ಮಾಡುತ್ತಾರೆ. ಶತ್ರು ಪಕ್ಷದಲ್ಲಿ ನಿಂತುಕೊಂಡಿರುವಂತಹ ದ್ರೋಣಾಚಾರ್ಯರು ಯಾಕೆ ನಮಸ್ಕಾರವನ್ನು ಮಾಡಿದ್ದಾರೆ? ನಮಸ್ಕಾರವನ್ನು ಮಾಡಿದಾಗ ಯಾರು ಕೆಟ್ಟದ್ದನ್ನು ಬಯಸುವುದಿಲ್ಲ, ಒಳ್ಳೆಯದಾಗಲಿ ಅಂತಂತಾರೆ. ಎಂತಹ ರೀತಿಯಾದ ಹೀಗಾಗಿ ಎದ್ದು ನಿಂತು ಗೌರವವನ್ನು ಕೊಡಬೇಕಾಗಿತ್ತು. ಬಹಳ ಚಿಕ್ಕವರು ಅಂತನ್ನುವ ಯೋಗ ದೃಷ್ಟಿಯಲ್ಲಿ, ಅಳಯಾಮಾನ ಅನ್ನುವ ದೃಷ್ಟಿಯಲ್ಲಿ, ಯೋಗ್ಯತೆಯಲ್ಲಿ ಅಜಗಜಾಂತರವಾದ ವ್ಯತ್ಯಾಸ. ಮಹಾದೇವರು ದಕ್ಷ ಪ್ರಜಾಪತಿ ಬಹಳ ಸರಳ ಕಕ್ಷೆಯಲ್ಲಿ ಬರ್ತಾರೆ. ರುದ್ರದೇವರು ಉತ್ತಮ ಕಕ್ಷೆಯಲ್ಲಿ ಇರ್ತಕ್ಕಂಥವರು. ಬೇಕಾದಷ್ಟು ಶಾಪಗಳನ್ನ ಆ ಸಂದರ್ಭದಲ್ಲಿ ಕೊಡ್ತಾನೆ. ದಕ್ಷ ಪ್ರಜಾಪತಿ ಕೊಡುವ ಮೊದಲಿಗೆ ಹೇಳ್ತಾನೆ, ಇನ್ನು ಸ್ಮಶಾನವಾಸಿಯಾಗು, ರುಂಡಮಾಲೆಗಳನ್ನು ಧಾರಣೆಯನ್ನು ಮಾಡಿಕೊ, ದಿಗ್ವಸ್ತ್ರನಾಗಿ ಇರು, ಹೀಗೆಲ್ಲ ಆ ಸಂದರ್ಭದಲ್ಲಿ ಶಾಪವನ್ನು ಕೊಡ್ತಾ ನಿನ್ನ ಭೃತ್ಯರೆಲ್ಲರೂ ಕೂಡ, ಭಟರೆಲ್ಲರೂ ಕೂಡ, ಎಲ್ಲರೂ ಕೂಡ ಪಿಶಾಚಿಗಳಾಗಲಿ ಎಂಬುದಾಗಿ ಆ ಸಂದರ್ಭದಲ್ಲಿ ಹೇಳ್ತಾರೆ. ಕಣಿವೆಟ್ಟಿಸಿಕೊಂಡು ಹೇಳ್ತಾ ಇರ್ತಾರೆ, ದತ್ತಾವತ ಮಯಾಸಾಧ್ವಿ ಚೋದಿತೆ ಪರಮೇಶ್ವರಿನ. ಆಕ್ಚುಲಿ ನಿನಗೆ ನನ್ನ ಮಗಳನ್ನು ಕೊಡಬೇಕು ಅಂತ ಇಚ್ಛೆ ಇರಲಿಲ್ಲ. ಅದೇನ್ ಮಾಡೋದು, ನಮ್ಮಪ್ಪ ಮಾತಿಗೆ ಕಟ್ಟು ಬಿದ್ದು ಆ ಬ್ರಹ್ಮದೇವ ಹೇಳಿದ್ರು, ಅದಕ್ಕಾಗಿ ನನ್ನ ಮಗಳನ್ನ ನಿನಗೆ ಕೊಟ್ಟಿರ್ತಕ್ಕಂತಹ. ಯಾರು ಬಂದಾಗ ಗೌರವವನ್ನು ಕೊಡಬೇಕು, ಯಾರು ಬಂದಾಗ ಹೇಗೆ ಮಾತನಾಡಿಸಬೇಕು ಅಂತನ್ನುವ ತಿಳುವಳಿಕೆ ಇಲ್ಲದೆ ಇರತಕ್ಕಂತಹ ನಿನ್ನ ಹಳೆಯವನ್ನ ಮಾಡಿಕೊಂಡದ್ದು ನಮ್ಮ ತಪ್ಪು ಅಂತ ಈ ರೀತಿಯಾಗಿ ಹೇಳ್ತಾ ಅವನಂತಾನೆ, ದಕ್ಷ ಪ್ರಜಾಪತಿ ಯಜ್ಞ ಭಾಗಂಡ ಲಭತ ದೇವೈ ದೇವಗಣಾಧಮಃ. ಯಾರ್ಯಾರು ಯಜ್ಞವನ್ನ ಮಾಡ್ತಾರೆ ಆ ಯಜ್ಞದಲ್ಲಿ ನಿಮಗೆ ಸಂಬಂಧಪಟ್ಟ ಯಾವ ಭಾಗಗಳು ಉಂಟಿದೆ ಅದು ದೊರಕದೇ ಹೋಗಲಿ ಅಂತ ಶಾಪವನ್ನು ಕೊಡ್ತಾರೆ ದಕ್ಷ ಪ್ರಜಾಪತಿ. ಅಹಂಕಾರ, ನಾನು ದೊಡ್ಡವ, ನಾನು ರಾಜ ಅಂತನ್ನುವ ವ್ಯಕ್ತಿ ಆಗಿದ್ದಕ್ಕಾಗಿ ಈ ತರಹ ಉತ್ತಮ ಸ್ಥಾನದಲ್ಲಿರ್ತಕ್ಕಂತಹ ಮಹಾದೇವರನ್ನು ಕೂಡ ಶಾಪವನ್ನು ಕೊಡುವುದಕ್ಕೆ ಅಂತ ಉದ್ಯುಕ್ತನಾಗಿದ್ದಾನೆ. ಶಾಂತ ಮನಸ್ಕರಾಗಿ ಕುಳಿತಲ್ಲೇ ಕುಳಿತುಕೊಂಡು ಭಗವಂತನ ಆರಾಧನೆಯನ್ನು ಮಾಡ್ತಾ ಇದ್ದಾರೆ. ಒಂದು ಮಾತನ್ನು ಆಡ್ತಾ ಇಲ್ಲ. ಇದು ಬಹಳ ಕಷ್ಟಕರವಾದದ್ದು. ನಮಗೇನು ಅವೇನು ಬಹಳ ಬೈಯೋದು ಬೇಡ. ಈ ಕಡೆ ನಿಂತವ್ರು ಈ ಕಡೆ ಸರಿ ಇರ್ತಂದ್ರೆ ನಮಗೆ ಕೋಪ ಬಂದ್ಬಿಡ್ತದೆ. ನೋಡ್ರಿ, ಅದಕ್ಕೆ ನಾನು ಮಠಕ್ಕೆಲ್ಲ ಹೋಗಲ್ಲಪ್ಪ,
ಯಾಕೆ ಅಂತ ಕೇಳಿದ್ರೆ ಅಲ್ಲೆಲ್ಲ ಇದು ಸರಿರಿ ಅದು ಸರಿರಿ ಆ ಕಡೆ ಸರಿರಿ ಅಂತ ಇರ್ತಾರೆ. ಅಂತಹದ್ರಲ್ಲಿ ಇಷ್ಟೆಲ್ಲ ಶಾಪಗಳನ್ನ ನಿಂದನೆಗಳನ್ನ ಎಲ್ಲವನ್ನೂ ಕೂಡ ಮಾಡಿದರೂ ಕೂಡ ಶಾಂತ ಸ್ವರೂಪರಾಗಿರ್ತಕ್ಕಂಥವರು ಮಹಾದೇವರು. ಇವರಲ್ಲಿ ಜ್ಞಾನಿಗಳು ಅಂತ ಕರೀತಾರೆ. ಮಾಡಿದ ಉಪಕಾರಗಳನ್ನು ಸ್ಮರಣೆಗೆ ತಂದುಕೊಂಡು ಯಾವ ವಿಷಯವಾಗಿ ಕೋಪವನ್ನು ಮಾಡಿಕೊಳ್ಳದೆ ಇರತಕ್ಕಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ಉಪಕಾರದ ಸ್ಮರಣೆಯನ್ನ ಮಾಡತಕ್ಕಂತಹ ವ್ಯಕ್ತಿಗಳು ಅಂತ ಯಾರಿದ್ದಾರೆ, ಅವರನ್ನ ಜ್ಞಾನಿ ಅಂತ ಶಾಸ್ತ್ರ ಕರೀತಾರೆ. ಸಜ್ಜನರನ್ನು ಹೇಗಿರ್ತಾರೆ ಆಗಾಗ ಕೇಳ್ತಾ ಇರ್ತಾರೆ. ಯಾವ ಸಜ್ಜನ? ಎಲ್ಲರಿಗೂ ಜಿಜ್ಞಾಸೆ. ಯಾಕಂದ್ರೆ ಪುರಾಣ ಕಾಲಕ್ಕೆ ಅಲ್ಲಿ ಆಚಾರ್ಯರು ಸಜ್ಜನರ ಸಹವಾಸ ಮಾಡಿ, ಹಾಗಾದ್ರೆ ಸಜ್ಜನರು ಯಾರು? ಅದಕ್ಕೆ ಈ ಜಿಜ್ಞಾಸೆ ನಮಗೆ ಬಂದಂತೆ ನಾರದರಿಗೂ ಬಂತಂತೆ. ವೈಕುಂಠಕ್ಕೆ ಹೋಗಿ ದೇವರನ್ನ ಕೇಳಿದ್ರು, ಸ್ವಾಮಿ ಸಜ್ಜನರು ಅಂದ್ರೆ ಯಾರು? ನಿನಗೇನಪ್ಪ ಥಿಯರಿ ಬೇಕಾ ಪ್ರಾಕ್ಟಿಕಲ್ ಬೇಕಾ? ಪ್ರಾಕ್ಟಿಕಲ್ ಇರಲಿ. ಸರಿ, ಹಾಗಾದ್ರೆ ಭೂಲೋಕಕ್ಕೆ ಹೋಗುವ ಅಲ್ಲೊಂದು ಗಿಡ ಇದೆ, ಗಿಡದಲ್ಲಿ ಒಂದು ಒತ್ತಿಕಟ್ಟ ಇರ್ತದೆ. ಆ ಒತ್ತಿಕಟ್ಟನ್ನ ಹೋಗಿ ಕೇಳಿ ಸಜ್ಜನರು ಅಂದ್ರೆ ಯಾರು? ಸಜ್ಜನರ ಸಮಾಗಮ ಅಂದ್ರೆ ಏನು ಅಂತ ಕೇಳಿ. ಸಜ್ಜನರ ಸಮಾಗಮದ ಮಹತ್ವ ಬಹಳ. ಹಾಗಾಗಿ ನೇರವಾಗಿ ಬಂದು ಗಿಡದಲ್ಲಿ ಒತ್ತಿಕಟ್ಟ ಇತ್ತು, ನೋಡಿದ್ರು ಸಜ್ಜನರ ಸಮಾಗಮ, ಇದರ ಮಹತ್ವ ಏನು ಅಂತ ಕೇಳೋರೊಳಗೆ ಸತ್ಯ ಹೋಗ್ತದೆ. ಅಯ್ಯೋ ಪಾಪ, ನೇರವಾಗಿ ವೈಕುಂಠಕ್ಕೆ ಹೋಗು. ಭಗವಂತನಿಗೆ ಹೇಳಿದ್ರು, ಇಲ್ಲ ನಾವು ಹೋಗಿ ನಿಂತು ನೋಡೋದಕ್ಕೆ ಅದು ಮರಣವನ್ನು ಹೊಂದಿದೆ. ಹಾಗಾದರೆ ಅದೇ ಗಿಡದಲ್ಲಿ ಒಂದು ಗಿಣಿ ಕುಳಿತುಕೊಂಡಿದೆ, ಅದನ್ನು ಹೋಗಿ ಕೇಳಿ. ಕೆಳಗೆ ಬಂದರು, ಅಲ್ಲಿ ಗಿಣಿ ಇತ್ತು, ಗಿಣಿಯನ್ನ ಕೇಳೋಣ ಅಂತ ಅಷ್ಟೊತ್ತಿಗೆ ಹತ್ರ ಬಂದ್ರೆ ಅಲ್ಲಿ ಸತ್ತೋಯ್ತು. ಯಾಕೋ ಸಜ್ಜನರಿಗೆ ಸಮಾಗಮ, ನಮಗೂ ಸಮಾಗಮ ಇಲ್ಲ ಕಾಣಿಸ್ತದೆ, ಬೇಡ ಬೇಡ ಅಂತ ಮೇಲೆ ಹೋಗಿ, ಸ್ವಾಮಿ ಹಿಂಗಾಯ್ತು. ಹಾಗಾದ್ರೆ ಒಂದು ಕೆಲಸವನ್ನು ಮಾಡು, ಅಲ್ಲಿ ರಾಜ ಇದ್ದಾನಲ್ಲ ಭೂಲೋಕದಲ್ಲಿ ಒಬ್ಬ, ಅವನ ಮಗ ತೊಟ್ಟಿಲಿನಲ್ಲಿ ಮಲಗಿದ್ದಾನೆ, ಅವನನ್ನು ಹೋಗಿ ಕೇಳು. ಬೇಡ, ಒತ್ತಿಕಟ್ಟ ಗಿಳಿ ಸಂತು ಯಾರು ಪೊಲೀಸ್ ಸ್ಟೇಷನ್ ನಮ್ಮನ್ನೇನು ಹೇಳ್ಕೊಂಡು ಹೋಗಿಲ್ಲ. ರಾಜನ ಮಗ ಸಂಪುಟ್ರೆ ಏನ್ ಮಾಡ್ಬೇಕು? ಮೃತನಾದ ಶಿಕ್ಷೆಯನ್ನು ಕೊಡ್ತಾನೋ, ಕೈ ಕಾಲುಗಳನ್ನು ತೆಗೆದಾನೋ, ಕಣ್ಣುಗಳನ್ನು ತೆಗೆದು ಹಾಕ್ಯಾನು, ಸರ್ವತನ ಹೋಗೋದಿಲ್ಲ. ಈಗ ಲಾಸ್ಟ್ ಚಾನ್ಸ್ ಹೋಗು, ಇನ್ನು ಮತ್ತೆ ಕಳಿಸೋದಿಲ್ಲ. ಸರಿ ಆಯ್ತು ಅಂತ ಹೇಳಿದ್ದಾನೆ. ಒಂದು ತೊಟ್ಟಿಲಿನಲ್ಲಿ ಮಲಗಿದ ಕೂಸನ್ನ ಕೇಳ್ತಾನಂತೆ ನಾರದರು, ಸಜ್ಜನರ ಸಮಾಗಮದ ಮಹತ್ವ ಏನು? ಅದಕ್ಕೆ ಆ ಕೂಸು ಹೇಳ್ತಂತೆ, ನಾರದರೆ ನಾನೇ ಸಾಕ್ಷಿ ಹೇಳ್ತೇನೆ. ಯಾಕೆ? ಒತ್ತಿಕಟ್ಟಾಗಿದೆ, ನಿಮ್ಮ ಸಂಪರ್ಕ ಆಯಿತು, ನಿಮ್ಮ ಸಮಾಗಮ ಆಯಿತು, ಒಳ್ಳೆ ಗಿಳಿಯಾಗಿ ಹುಟ್ಟಿದೆ. ಮತ್ತೆ ಮೂಲದಲ್ಲಿ ನಿಮ್ಮ ಸಮಾಗಮ ಆಯಿತು, ಆ ದೇಹದಿಂದ ಬಿಟ್ಟು ಇವತ್ತು ಬಂಗಾರದ ವಜ್ರಖಚಿತವಾದ ಬಂಗಾರದ ತೊಟ್ಟಿಲಿನಲ್ಲಿ ರಾಜರವನಾಗಿ ನಾನು ಮಲಗಿದ್ದೇನೆ. ಇನ್ನೇನು ಸಜ್ಜನರ ಸಮಾಗಮದ ಮಹತ್ವವನ್ನು ಹೇಳಬೇಕು ಅಂತ ಕುಮಾರ ಹೇಳಿರ್ತಕ್ಕಂಥದ್ದಾಗಿದ್ದಾರೆ. ಅಂದ್ರೆ ರಾಜರ ಸಮಾಗಮ, ದೊಡ್ಡವರ ಸಜ್ಜನರ ಸಮಾಗಮ ಎಷ್ಟು ದೊಡ್ಡದಾಗುತ್ತದೆ ಅನ್ನೋದಾಗಿ ನಾವು ಕೇಳುತ್ತೇವೆ. ಅಂತಹ ಸಜ್ಜನರು ಅಂದ್ರೆ ಹೀಗಿರ್ತಾರೆ ಅನ್ನೋದನ್ನ ನಮಗೆ ಅಲ್ಲಿ ತಿಳಿಸಿಕೊಡುತ್ತಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಸಜ್ಜನರ ಅಗ್ರಣ್ಯರಾಗಿರ್ತಕ್ಕಂತಹ ಮಹಾನುಭಾವರು ಮತ್ತೆ ಮಹಾದೇವರು ಎಲ್ಲಿಯೂ ಕೋಪವೇ ಇರೋದಿಲ್ಲ. ಮಹಾದೇವರು ಯಾವ ಸಂದರ್ಭದಲ್ಲಿ ಕೋಪ ಮಾಡಬಹುದು, ಹಾಗೆ ಕುಳಿತುಕೊಂಡಿದ್ದಾರೆ. ಆಗ ಭಟನಾದ ನಂದಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ. ನಂದಿ ಬೈತಾನೆ, ಗೃಹೇಶು ಕೂಟಕರ್ಮೇಶು ಸತ್ತ ಗ್ರಾಮ್ಯ ಸಕೇಚ್ಛಯ ಕರ್ಮತಂತ್ರಂ ವಿತಂಸ ವೇದವಾದ ವಿಪನ್ನದೀಹಿ. ನೀನು ಯಾವಾಗಲೂ ಕೂಡ ಸಂಸಾರದಲ್ಲಿ ಆಸಕ್ತವಾಗಿ ಕೂಟ ಧರ್ಮ ಇದು. ಯಾವ ಕರ್ಮಗಳನ್ನ ನೀನು ಮನಸ್ಸಿನಲ್ಲಿ ಮಾಡಿಕೊಳ್ಳಬೇಕು ಅಂತ ಸಂಕಲ್ಪವನ್ನು ಮಾಡ್ತೀವಿ, ಯಾವ ಕರ್ಮವನ್ನು ಮಾಡ್ತಾ ಇರ್ತೀವಿ, ಆ ಕರ್ಮದಲ್ಲಿ ನಿನಗೆ ಅನುಸಂಧಾನವೇ ಇಲ್ಲದೆ ಇದ್ದಂತೆ ಆಗ್ತದೆ. ಕೂಟ ಧರ್ಮ ಯಾದವಾರ ವ್ಯಾಖ್ಯಾನವನ್ನು ಮಾಡ್ತಾ ಇರ್ತಾರೆ.
ನಾವು ಮಾಡುವ ಬೆಳಗಿನಿಂದ ಆರಂಭ ಮಾಡಿಕೊಂಡು ರಾತ್ರಿಯ ಪರ್ಯಂತರವಾಗಿ ಮಾಡುವಂತಹ ಏನು ಕರ್ಮಗಳಿವೆ, ಆಡುವ ಮಾತುಗಳಿವೆ, ಸ್ತೋತ್ರ ಆಗಿ ಸರ್ವರಾಗಿಲ್ಲ, ಎಲ್ಲವೂ ಸ್ತೋತ್ರ. ದೇವರ ಸ್ತೋತ್ರ ಅನ್ನುವ ಅನುಸಂಧಾನದ ಹಿನ್ನೆಲೆಯಲ್ಲಿ ನಾವು ಮಾತುಗಳನ್ನು ಆಡಬೇಕು. ಕರ್ಮಗಳಲ್ಲಿ ಸದಾ ಕಾಲದಲ್ಲಿ ಭಗವಂತನ ಅನುಸಂಧಾನ ಇರಬೇಕು. ಅನುಸೃತವಾಗಿ ನಮ್ಮ ಮನಸ್ಸಿನಲ್ಲಿ ಒಂದು ಕಡೆಯಿಂದ ಭಗವಂತನ ಅನುಸಂಧಾನ. ಯಾವುದೇ ಕರ್ಮ, ನಾವು ಆಫೀಸಿನಲ್ಲಿ ಇರ್ತೇವೆ, ಫೈಲನ್ನು ತೆಗೆದಿದ್ದೇವೆ, ಅಲ್ಲಿಯೂ ಕೂಡ ಭಗವಂತನ ಅನುಸಂಧಾನ ಇದೆ. ನಾವು ಬೆಳಗ್ಗೆಯಿಂದ ಮಾಡುವ ಎಲ್ಲ ಕಾರ್ಯಕ್ರಮಗಳು ಕೂಡ ಅದು ಭಗವಂತನ ಅನುಸಂಧಾನ ಪೂರ್ವಕವಾಗಿ ಭಗವಂತ ನಡೆಸ್ತಾ ಇದ್ದಾರೆ. ಭಗವಂತ ಈ ಕರ್ಮದಲ್ಲಿ ಇದ್ದಾರೆ, ಈ ವಸ್ತುವಿನಿಂದ ಭಗವಂತ ವಾಚನಾಗಿದ್ದಾರೆ. ಭಗವಂತನ ಅನುಸಂಧಾನ ಇಲ್ಲದಲೇ ಯಾವ ಕರ್ಮಗಳನ್ನು ಮಾಡಬಾರದು. ಅದಕ್ಕಾಗಿ ಇಲ್ಲಿ ಶಾಪವನ್ನು ಕೊಡುವ ಸಂದರ್ಭದಲ್ಲಿ ಅಂತಾನು ಹಾಗೆ ಅನುಸಂಧಾನ ಇಲ್ಲಿ ಇಲ್ಲದೆ ಹೋಗಲಿ. ಯಾವಾಗಲೂ ಕೂಡ ಗ್ರಾಮ್ಯ ಸುಖದಲ್ಲಿ ಹೆಂಡತಿ ಮಕ್ಕಳು ಮನೆ ತಿನ್ನೋದು ಉಣ್ಣೋದು ಅದನ್ನು ತರಿಸ್ಲಿಕ್ಕೆ ಇವತ್ತು ಯಾವುದು ಇವತ್ತು ಆರ್ಡರ್ ಮಾಡಿ ಏನ್ ತರಿಸ್ತೀವಿ. ಇವತ್ತು ಅದೊಂದು ಎಲ್ಲ ಅನುಕೂಲತೆಗಳಿವೆ. ಬಟನ್ ಹಾಕಿಬಿಟ್ರೆ ಸಾಕು, ಮೊಬೈಲ್ ಅಲ್ಲಿ ಏನೇನು ಬೇಕು ಎಲ್ಲವೂ ಕೂಡ 10 ನಿಮಿಷದಲ್ಲಿ ನಮ್ಮ ಮನೆಗೆ ತಿನ್ನುವುದಕ್ಕೆ ಬರ್ತದೆ. ಹಾಗಾಗಿ ಅಂತಹ ಗ್ರಾಮ್ಯ ಸುಖಗಳಲ್ಲಿ ಆಸಕ್ತನಾಗಿ ಕರ್ಮತಂತ್ರದಲ್ಲಿ ಇದ್ದು ಇದೇ ಕಾಮ್ಯವಾದ ಸುಖದಿಂದ ಜನ್ಯವಾದ ಫಲವನ್ನು ಪಡೆಯುವುದರಲ್ಲಿ ಆಸಕ್ತನಾದವನಾಗಿ ನೀನು ಮತ್ತೆ ವೇದವಾದದಿಂದ ದೂರ ಇರುವುದು, ಅಪರೋಕ್ಷ ಜ್ಞಾನದಿಂದ ನೀನು ದೂರ ಇರುವಂತ ನಂದಿ ಶಾಪವನ್ನು ಕೊಟ್ಟಿದ್ದಾನೆ ದಕ್ಷಪ್ರಜಾಪ. ಈ ಶ್ರೀಮದಾಚಾರ್ಯರು ಬಹಳ ಸುಂದರವಾದ ಒಂದು ವಿವರಣೆಯನ್ನು ಕೊಡ್ತಾರೆ. ಯಾರು ಅಪರೋಕ್ಷ ಜ್ಞಾನವನ್ನ ಪಡೆದು ಮೋಕ್ಷವನ್ನ ಹೊಂದುವರು ಅವರಿಗೆ ಅಪರೋಕ್ಷ ಜ್ಞಾನದಿಂದ ದೂರ ಇರಿ, ನಿಮಗೆ ಮೋಕ್ಷ ಆಗದೆ ಹೋಗಲಿ ಅನ್ನುವ ಶಾಪಗಳಿರಲಿಲ್ಲ, ತಾಕೋದಿಲ್ಲ. ಹಾಗಾಗಿ ಯಾವಾಗಲೂ ಕೂಡ ನೀವು ಸಂಸಾರದಲ್ಲಿಯೇ ಆಸಕ್ತನಾಗಿ ಇದು ವೇದ ಜ್ಞಾನದಿಂದ ದೂರ ಇರುವಂತಂದ್ರೆ ಹಾಗಾದ್ರೆ ಮೋಕ್ಷ ಇಲ್ಲದೆ ಹೋಗಲಿ ಅಂತ ಶಾಪದ ಪಟ್ಟಂತೆ ಬಂದು ನಮಗೆ ಅನಿಸ್ತದೆ. ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಈ ಜ್ಞಾನ ವಿಷಯ ಶಾಪ ಮುಕ್ತಿಗಾಸ್ತೆ ಅಧಿಕಾರಿಣ ಕಾಲಾಚಿತ್ಕಾಸ್ತೆ ಭವಂತಿ ನೈವತೆ ಸಾರ್ವಕಾಲಿಕಾಃ ಯೇಷಾಂ ಜ್ಞಾನಸ್ಯ ಮುಕ್ತೇಶ್ಚ ತಾರತಮ್ಯಸ್ಯ ವೈ ಚೈವಹಿ ಭಗವನ್ ನಿಯತತ್ವಾತ್ತು ಶಾಪಾದಿಮಾತ್ರ ಕಾರಣ. ಸುಮ್ಮನೆ ಕೈ ಹೋಗ್ಲಿ ಕಣ್ಣ ಹೋಗ್ಲಿ ಕಾಲು ಮರಲಿ ಅಂತಂದ್ರೆ ಆ ಶಾಪಗಳನ್ನು ಕೆಲಸ ಮಾಡ್ತಾನಂತೆ ದೇವರು ಒಳಗೆ. ಪುಣ್ಯ ಕೊಟ್ಟವರ ಪುಣ್ಯ ಇದ್ರೆ ಶಾಪ ತೆಗೆದುಕೊಂಡವರಿಗೆ ಆಗ್ತದೆ. ಆದರೆ ಅಪರೋಕ್ಷ ಜ್ಞಾನದ ವಿಷಯದಲ್ಲಿ, ಮೋಕ್ಷದ ವಿಷಯದಲ್ಲಿ ಏನಾದರೂ ಶಾಪಗಳನ್ನು ಯಾರೇ ಕೊಟ್ಟರೆ ನಿಜವಾಗಲೂ ಮೋಕ್ಷ ಯೋಗ್ಯನಾದ ಅಧಿಕಾರಿಯಾಗಿರುವಂತಹ ವ್ಯಕ್ತಿಯಾಗಿದ್ದರೆ ಅದನ್ನ ದೇವರು ಏನ್ ಮಾಡೋದಿಲ್ಲ, ಶಾಪ ಲಾಭೂ ಆಗುವಂತೆ ಮಾಡೋದಿಲ್ಲ, ಅವನಿಗೆ ಆ ಶಾಪ ತಟ್ಟುವಂತೆ ಮಾಡೋದಿಲ್ಲ. ಯಾಕೆ ಕೇಳಿದ್ರೆ ಮೋಕ್ಷವನ್ನ ಕೊಡುವ ಭಗವಂತ, ಮೋಕ್ಷದಷ್ಟು ಜನಾರ್ದನ, ಮುಕ್ತಿಪ್ರದೋ ವಾಸುದೇವ ಅಂತ ಹೇಳ್ತಾರೆ. ಮೋಕ್ಷವನ್ನ ಕೊಡುವ ಭಗವಂತ ಆಗಿದೆ. ಮೋಕ್ಷಕ್ಕೆ ಅಧಿಕಾರಿಯಾಗಿರುವಂತಹ ವ್ಯಕ್ತಿಗೆ ನಿನಗೆ ಮೋಕ್ಷ ಆಗದೆ ಹೋಗಲಿ ಅಂತ ಯಾರಾದರೂ ಶಾಪವನ್ನು ಕೊಟ್ಟರೆ ಹಾಗಾದ್ರೆ ಅದು ಹೇಗೆ ಆಗ್ಲಿಕ್ಕೆ ಸಾಧ್ಯ? ಶಾಪ ತಟ್ಟೋದಿಲ್ಲ. ದೇವರಂತಾನೆ ಮೋಕ್ಷ ಆಗದೆ ಹೋಗಲಿ ಅಂತನ್ನುವುದಾಗಿ ಜ್ಞಾನಿಗೆ, ಅಪರೋಕ್ಷ ಜ್ಞಾನಿಯಾಗುವವನಿಗೆ ಅಪರೋಕ್ಷ ಜ್ಞಾನ ಆಗದೆ ಹೋಗಲಿ ಅಂತ ಶಾಪವನ್ನು ಕೊಟ್ಟರೆ ಶ್ರೀಮದಾಚಾರ್ಯ ಶಾಪ ಆದರೆ ಮಾತ್ರ ಕಾರಣ. ಆ ಶಾಪಗಳು ತಟ್ಟೋದಿಲ್ಲ. ಭಗವಂತ ಏನ್ ಮಾಡ್ತಾನೆ ಹಾಗಾದ್ರೆ ಶಾಪವನ್ನು ಕೊಟ್ಟಾಗ ಯಾರಿಗೋ ಒಬ್ಬನಿಗೆ ನಿನಗೆ ಅಪರೋಕ್ಷ ಜ್ಞಾನ ಆಗದೆ ಮೋಕ್ಷನೇ ಆಗದೆ ಹೋಗಲಿ, ಮುಕ್ತಿಯೋಗ್ಯರಾದ ಅಪರೋಕ್ಷ ಜ್ಞಾನಿಯಾಗಿರುವಂತಹ ವ್ಯಕ್ತಿಗೆ ಶಾಪವನ್ನು ಕೊಟ್ಟಾಗ ಅದನ್ನು ಏನ್ ಮಾಡ್ತಾರಬೇಕಂದ್ರೆ ಪುಣ್ಯ ಇದ್ರೆ, ಕೊಟ್ಟವರ ಪುಣ್ಯ ಇದ್ರೆ ಈ ಜನ್ಮದಲ್ಲಿ ಆಗಬೇಕಾದ ಅಪರೋಕ್ಷ ಜ್ಞಾನವನ್ನ ಮುಂದಿನ ಜನ್ಮದಲ್ಲಿ ಆಗುವಂತೆ ಮಾಡ್ತಾನಷ್ಟೇ. ಒಟ್ಟಾರೆ ಮೋಕ್ಷವೇ ಆಗದೇ ಇದ್ದಂತೆ, ಅಪರೋಕ್ಷ ಜ್ಞಾನವೇ ಆಗದೇ ಇದ್ದಂತೆ ಮಾಡೋದಿಲ್ಲ ಅನ್ನುವುದಾಗಿ ಶ್ರೀಮದಾಚಾರ್ಯರಿಗೆ ನಿರ್ಣಯವನ್ನು ಕೊಡ್ತಾರೆ. ಅದಕ್ಕಾಗಿ
ಈ ಜನ್ಮದಲ್ಲಿ ವಿಶೇಷವಾಗಿ ನಿನ್ನ ಮಕ್ಕಳು ಸಕಾಲ ಕರ್ಮ, ಇನ್ನೇ ಕೇಳಿದ್ರೆ ಸಕಾಲ ಕರ್ಮದ ಬಗ್ಗೆ ಅಂತಹ ಕರ್ಮದಲ್ಲೇ ಆಸಕ್ತನಾಗಿರುವಂತ ಈ ರೀತಿಯಾಗಿ ಶಾಪವನ್ನ ನಂದಿ ಕೊಟ್ಟಿರ್ತಕ್ಕಂಥವನಾಗಿದ್ದಾನೆ. ಅದಾದ ಮೇಲೆ ಮಹಾದೇವರು ಆ ಸಭೆಯಲ್ಲಿ ಕೈಲಾಸಕ್ಕೆ ಬಂದಿರ್ತಕ್ಕಂಥವರಾಗಿದ್ದಾರೆ. ರುದ್ರದೇವರಿಗೆ ಅವಮರ್ಯಾದೆಯನ್ನು ಮಾಡಬೇಕು, ನನಗೆ ಅವಮರ್ಯಾದೆಯನ್ನು ಮಾಡಿದೆ ಮಹಾದೇವ ಅನ್ನೋದಕ್ಕಾಗಿ ವಾಜಪೇಯ ಅಂತ ಶ್ರೇಷ್ಠವಾದ ಒಂದು ಯಜ್ಞವನ್ನು ನಿರ್ಮಾಣವನ್ನು ಮಾಡ್ತಾನೆ. ಅನುಭವವನ್ನು ಮಾಡಬೇಕು. ಇಷ್ಟಾಸ ವಾಜಪೇಯೇನ ಬ್ರಹ್ಮಿಷ್ಟೋ ಭೂಯ ಏವಚ. ಎಲ್ಲರೂ ಕೂಡ ಮಹಾಮಹಾಜ್ಞಾನಿಗಳು, ಬ್ರಹ್ಮಿಷ್ಠರು. ಅಂತಹ ಆ ಯಜ್ಞವನ್ನು ಅನುಭವವನ್ನು ಮಾಡಿದಾಗ ಪತ್ರಿಕೆಯನ್ನು ನಿರ್ಮಾಣವನ್ನು ಮಾಡಿದ್ದಾನೆ. ಎಲ್ಲರಿಗೂ ಆಹ್ವಾನವನ್ನು ಕಳಿಸಿದ್ದಾನೆ. ಇಂದ್ರಲೋಕಕ್ಕೆ ಹೋಗಿದೆ, ಚಂದ್ರಲೋಕಕ್ಕೆ ಹೋಗಿದೆ, ವರುಣಲೋಕಕ್ಕೆ ಹೋಗಿದೆ, ಹೊರತುಪಡಿಸಿ ರುದ್ರಲೋಕ ಆಹ್ವಾನ ಪತ್ರಿಕೆ ಹೋಗಿಲ್ಲ. ಇವತ್ತೆಲ್ಲ ಆಹ್ವಾನ ಪತ್ರಿಕೆಯನ್ನು ಮಾಡಿದರೆ ಅಲ್ಲಿ ಇದ್ದಾರೆ, ಇಲ್ಲಿ ಇದ್ದಾರೆ, ಯಾಕೆ ಬೇಕು ಅಂತ ನೋಡಕ್ಕೆ ವಾಟ್ಸಾಪ್ ಅಲ್ಲಿ ಇದರಲ್ಲಿ ಮೊಬೈಲಲ್ಲೇ ಮಾಡಿ ಕಳಿಸಿಬಿಡ್ತಾರಲ್ಲ, ಮಾಡಿದಾಗ ಸೆಂಡ್ ಮಾಡಿರೋದಿಲ್ಲ ಅಷ್ಟೇ ಅವರಿಗೆ, ರುದ್ರದೇವರಿಗೆ. ಹೀಗಾಗಿರುತ್ತೆ. ಹಾಗೆ ಎಲ್ಲರೂ ಕೂಡ ಆ ದಕ್ಷ ಪ್ರಜಾಪತಿ ಮಾಡ್ತಾ ಇರುವಂತಹ ವಾಜಪೇಯಿ ಯಾಗಕ್ಕೆ ಹೋಗ್ತಾ ಇರ್ತಾರೆ. ದೊಡ್ಡ ದೊಡ್ಡ ವಾದ್ಯಗಳನ್ನ ಬಾರಿಸಿಕೊಳ್ತಾ ಎಲ್ಲಾ ದೇವಲೋಕದಲ್ಲಿ ಹೋಗ್ತಾ ಇರುವಾಗ ಪಾರ್ವತಿ ಸತೀದೇವಿ ಇರುವುದು ಹೊರಗೆ ಹೋಗ್ತಾರೆ. ಉತ್ಸವ ನಡೀತಾ ಇದೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ಯಾರನ್ನ ಕೇಳಿದ್ರೆ ನೋಡ್ತೀವಿ. ನಿಮಗೆ ಗೊತ್ತಿಲ್ಲ, ನಿಮ್ಮಪ್ಪನೇ ಬಹಳ ದೊಡ್ಡದಾದ ಯಜ್ಞವನ್ನು ಮಾಡ್ತಾ ಇದ್ದಾನೆ, ಎಲ್ಲರಿಗೂ ಆಹ್ವಾನ ಕೊಟ್ಟಿದ್ದಾನೆ, ನಿನಗೆ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲ ಅಂತ ಹಿಂಗೆ ಹೇಳ್ಕೊಳ್ಳು, ತವರು ಮನೆಯ ಅಭಿಮಾನವಾಗಿರುತ್ತಲ್ಲ. ಅದಕ್ಕೆ ಅವನಂತಾರೆ, ನನಗೆಲ್ಲ ಗೊತ್ತು, ನೀವಲ್ಲಿ ಹೀರೋ ಅಂತ ಕೇಳಿಕೊಳ್ಳೋಣ, ಕನ್ಫರ್ಮ್ ಮಾಡ್ಕೊಳ್ಳೋಣ ಅನ್ನೋದಕ್ಕೆ ಹೇಳ್ತಾ ಹೀಗೆ ಕೇಳಿದೆ ಅಂತ ಹೇಳ್ತಾರೆ. ಸರಿ ಆಯ್ತು ಅಂತ ಒಳಗೆ ಬರ್ತಾರೆ. ನಿಮ್ಮ ಮಾವ ಶ್ರೇಷ್ಠವಾದ ಯಾಗವನ್ನು ಇಟ್ಟುಕೊಂಡಿದ್ದಾನೆ, ಆ ವಾಜಪೇಯಿ ಯಾಗಕ್ಕೆ ನಾವು ಕೂಡ ಹೋಗೋಣ. ಸತೀದೇವಿಯರು ಹೇಳ್ತಾರೆ, ಪ್ರಜಾಪತೇಶು ಸದಸ್ಯ ಸಾಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವಕ್ಕಿಲ ವಯಂ ಚ ತತ್ರಾಭಿ ಸರಾಮತೆ ಯದ್ಯರ್ಥಿತಾಮಿ ಬುಧಾವಜಂತಿ. ಎಲ್ಲರೂ ಆಹ್ವಾನಿತರಾಗಿ ನಮ್ಮ ತವರ ಮನೆಗೆ ಹೋಗ್ತಾ ಇದ್ದಾರೆ, ನಾವು ಕೂಡ ಯಾಗಕ್ಕೆ ಹೋಗೋಣ ಅಂತ ಈ ರೀತಿಯಾಗಿ ಆ ಸಂದರ್ಭದಲ್ಲಿ ಹೇಳಿದಾಗ, ಇಲ್ಲ ನಮಗೆ ಆಹ್ವಾನ ಇಲ್ಲ, ಆಹ್ವಾನ ಇಲ್ಲದೆ ಇದ್ದ ಸ್ಥಳದಲ್ಲಿ ಹೋಗಬಾರದು, ಆಹ್ವಾನ ಇದ್ದಲ್ಲಿ ಹೋಗಬೇಕು ಅಂತ ಧರ್ಮ ಇದೆ, ಅದಕ್ಕೋಸ್ಕರವಾಗಿ ಹೋಗೋದು ಬೇಡ ಅಂತ ಹೇಳಿದಾಗ ಅದಕ್ಕೆ ಅವರಂತಾಳೆ, ಯಾವಾಗಲೂ ನಿಮ್ಮ ಎಡ ತೊಡೆಯಲ್ಲಿ ಕುಳಿತುಕೊಂಡಾಗ ನಮ್ಮಿಂದ ಕೇಳತಕ್ಕಂತಹದ್ದು ಬೇರೆ ಏನಿಲ್ಲ, ನಾವು ತತ್ವೋಪದೇಶಗಳನ್ನು ಕೇಳ್ತಾ ಇದ್ದೇವೆ. ಮಹಾಭಾರತದಲ್ಲಿ ನಾವು ಅನೇಕ ಧರ್ಮ ಸೂಕ್ಷ್ಮಗಳನ್ನ ಕೇಳ್ತೇವಲ್ಲ, ಅದು ಉಮಾಮಹೇಶ್ವರನ ಸಮಾನವಾಗಿರ್ತಕ್ಕಂತಹದ್ದೇ. ಉಮಾದೇವರು ಕೇಳಿದ ಪ್ರಶ್ನೆಗಳಿಗೆಲ್ಲ ಬಹಳ ಸುಂದರವಾದ ಉತ್ತರಗಳನ್ನ ಅಲ್ಲಿ ಮಹಾದೇವರು ಕೊಟ್ಟಿರ್ತಕ್ಕಂಥವರಾಗಿದ್ದಾರೆ. ಅತ್ಯಂತ ಧರ್ಮ ಸೂಕ್ಷ್ಮಗಳನ್ನ ಅಲ್ಲಿ ಉತ್ತರಗಳನ್ನು ಕೊಡ್ತಾರೆ. ಅದಕ್ಕೆ ಹೇಳಿ ಮೊದಲನೆಯ ಭಾಗ ಧರ್ಮ, ಅರ್ಥ, ಕಾರಣ, ಚತುರ್ವಿಧ ಪುರುಷಾರ್ಥ ರೂಪದಲ್ಲಿ ಇರತಕ್ಕಂತಹದ್ದು ಈ 4ನೇ ಅಧ್ಯಾಯ ನೀವು ಮಾಡಿದ ತತ್ವೋಪದೇಶದಲ್ಲಿ ಒಂದು ಉಪದೇಶ ನಮ್ಮ ತಲೆಯಲ್ಲಿ ಯಾವಾಗಲೂ ಕೂಡ ಇದೆ. ಅನಾಹುತಾಪ್ಯಭಿಯಂತಿ ಸೌಹೃದ ಭರ್ತೃಪುರೋ ದೇಹ ಕೃತಶ್ಚೇತನಂ. ನಿಜ, ಆಹ್ವಾನ ಇಲ್ಲದೆ ಇದ್ದ ಸ್ಥಳಕ್ಕೆ ಹೋದರೆ ಅಲ್ಲಿ ಅವಮರ್ಯಾದೆ ಆಗ್ತದೆ, ಹೋಗಬಾರದು ಅನ್ನೋದು ವಾಸ್ತವ. ಆಹ್ವಾನ ಇಲ್ಲದೆ ಇದ್ದರೂ ಹೋಗುವ ಸ್ಥಳ 3 ಇದೆ. ಆ 3 ನಿಮ್ಮಿಂದ ನಾನು ತಿಳಿದಿದ್ದೇನೆ. ಧರ್ಮವನ್ನ ಅನಾಹುತ ಆಹ್ವಾನ ಇಲ್ಲದೆ ಇದ್ದು ಹೋಗ್ಬೋದು. ಎಲ್ಲಿ ಗಂಡನ ಮನೆಗೆ ಹೆಂಡತಿ ಏನೋ ಸ್ವಲ್ಪ ಕೋಪ ಮಾಡ್ಕೊಂಡು ಹೋಗಿರ್ತಾರೆ, ಅಲ್ಲಿ ಇದೇ ಸೀರೆ ಬೇಕು ಅಂತ ಅಂದಿರ್ತಾರೆ, ಈ ಮೈಸೂರು ಸೀರೆನೇ ಕೊಡಿಸ್ತೇನೆ ದಿವಾ ಅಂದಿರ್ತಾರೆ.
ಇಲ್ಲ ನಮ್ಮ ಕಚ್ಚಿಗೆ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಅವಳು ಜಗಳ ಒಂದು 4 ದಿನ ಹೋಗಿರ್ತಾನೆ. ಮನೆಗೆ ಏನೋ ಕಾರ್ಯಕ್ರಮ ನಡೀತು, ನನ್ನ ಗಂಡ ಬಂದು ಕರ್ಕೊಂಡು ಹೋದ್ರೆ ನಾನು ಹೋಗ್ತೀನಿ, ಹಂಗೆಲ್ಲ ಅಲ್ಲ. ನನ್ನ ಮನೆಯವರು ಅಧಿಕಾರ ಬಂದಿದೆ, ನಾವು ಹೋಗ್ಬೇಕು, ಆಹ್ವಾನ ಇಲ್ಲದೆ ಇದ್ದು ಹೋಗ್ಬೇಕಾಗ ಸಮಾರಂಭ. ಯಾಕೆ ಹೋಗಿದ್ವಿ, ಯಾಕೆ ಬಂದ್ವಿ, ನನ್ನ ಮನೆಗೆ ನೀ ಯಾರು ಕೇಳೋದು, ನನ್ನಂತ ಯಾಕೆ ಬಂದ್ವಿ ಅಂತ ಬಂದಿದ್ದು ಅಂತ ಅಲ್ಲಿ ಇದರಿಂದ ಹೋಗ್ಬೇಕು. ಅದೇ ರೀತಿಯಾಗಿ ಗುರುಗಳು ನಮಗೆ ಆಹ್ವಾನ ಕೊಟ್ಟಿಲ್ಲ ಅಂತ ಅಂತ ಹೇಳ್ಬೇಕಾಗಿತ್ತು. ನಮಗೇನು ಆಹ್ವಾನ ಕೊಟ್ಟಿಲ್ಲ, ನಮಗೆ ಹೋಗೋದಿಲ್ಲ, ಹಂಗೆಲ್ಲ ಮಾತಾಡ. ಗುರುಗಳ ಮನೆಗೆ ಆಹ್ವಾನ ಇಲ್ಲದೇ ಕೂಡ ಹೋಗಬೇಕು. ದೇಹ ಕೃತಶ್ಚ, ಜನ್ಮವನ್ನು ಕೊಟ್ಟಿರ್ತಕ್ಕಂತಹ ತಂದೆ ಅವನ ಮನೆಗೆ ನಮ್ಮಪ್ಪ ಫೋನ್ ಮಾಡಿದ್ರೆ ನಾನು ಹೋಗ್ತೀನಿ, ಹೋಗೋದಿಲ್ಲ ಅಂತ ಹಿಂಗೆಲ್ಲ ಒಪ್ಕೋಬಾರದು ಅಂತ ಧರ್ಮ ಇದೆ. ನೀವು ಹೇಳಿಕೊಟ್ಟದ್ದೇ ಧರ್ಮ. ಅಂತಹ ಧರ್ಮದ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ ತಂದೆಯ ಸ್ಥಾನದಲ್ಲಿ ಇದ್ದಾನೆ, ಹೆಣ್ಣು ಕೊಟ್ಟಂತಹ ವ್ಯಕ್ತಿ ತಂದೆಯ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿಯ ಮನೆಗೆ ನಾವು ಕೊಡ್ತಕ್ಕಂತಹದ್ದು ಆಹ್ವಾನವನ್ನು ನಾವು ಅಪೇಕ್ಷೆ ಪಟ್ಟು ಅಲ್ಲ, ಹೋಗುವ ನಾವು ಅಂತ ಈ ರೀತಿಯಾಗಿ ಹೇಳಿದಾಗ ಅದಕ್ಕೆ ಅಂತಾರೆ ಯದ್ಯತ್ ಅನುತ್ಪಾದಿತ ದೋಷದೃಷ್ಟಯ. ನೋಡು, ಆಹ್ವಾನ ಇಲ್ಲದೆ ಇದ್ದಂತೆ ಹೋಗಬೇಕು ಅಂತ ಈ ರೀತಿಯಾಗಿ ನೀನು ಹೇಳಿದ್ದು ಧರ್ಮ. ಇದಕ್ಕಿಂತಲೂ ಸೂಕ್ಷ್ಮವಾದ ಧರ್ಮ ಅಂತಂದ್ರೆ ಅವರಲ್ಲಿ ಯಾವುದೋ ಒಂದು ಬಲವತ್ತರವಾಗಿರುವಂತಹ ಸಣ್ಣ ಪುಟ್ಟ ಅಲ್ಲ ಅಂತ ಹೇಳಿದೆ. ಆಗಲೇ ಹೇಳಿದ್ರಲ್ಲ, ಸೀರೆ ನಿಮಿತ್ತಕವಾಗಿಯೋ ಏನೋ ಒಂದು ನಿಮಿತ್ತಕವಾಗಿ ಸಣ್ಣ ಪುಟ್ಟದ್ದಲ್ಲ, ದೊಡ್ಡ ದೊಡ್ಡ ನಿಮಿತ್ತಕವಾಗಿರುವಂತಹ ವಿರೋಧಗಳು ನಡೆದಾಗ ಅವರು ಆಹ್ವಾನ ಮಾಡಿದರೆ ಹೋಗಬೇಕು, ಇಲ್ಲಾಂದ್ರೆ ಇಲ್ಲ. ಈ ಧರ್ಮ ಸೂಕ್ಷ್ಮ ನಾನೇ ಹೇಳ್ತಾ ಇದ್ದೇನೆ ಕೇಳುವಂತ ಪಾರ್ವತಿ ದೇವಿಗೆ ಹೇಳ್ತಾ ಇದ್ದಾರೆ ಅಂತ ಸತಿ ದೇವಿಗೆ ರುದ್ರದೇವರು ಮಹಾದೇವರು ಹೇಳ್ತಾ ಇದ್ದಾರೆ. ನನಗೂ ನಿಮ್ಮಪ್ಪನಿಗೂ ಒಂದು ಸಂದರ್ಭದಲ್ಲಿ ವಿರೋಧ ಆಯಿತು, ಅದಕ್ಕೋಸ್ಕರವಾಗಿ ಮತ್ತೆ ನಾವು ಈಗ ಹೋಗುವುದು ಉಚಿತವಾದದ್ದಲ್ಲ. ನೀನು ಧರ್ಮ ಹೇಳಿದ್ದು ಸರಿ ಇದೆ, ನಾನು ಆ ಧರ್ಮವನ್ನು ಒಪ್ಪಿಕೊಳ್ತೇನೆ. ಎಷ್ಟು ಧರ್ಮದ ಬಗ್ಗೆ ದೀಕ್ಷೆ ಇದೆ. ತ್ವಯೋನಿತಂ ಶೋಭನಮೇವ ಶೋಭನೆ ಅನಾಹುತಾಪ್ಯಭಿಗ್ರಂಥಿ ಬಂಧುಷು. ನಿಜ ಹೇಳಿ ಸರಿನೇ ಇದೆ, ನಾನು ಒಪ್ಪಿಕೊಂಡೆ ಅಂತಾನೆ. ಏ ಯದ್ಯನುತ್ಪಾದಿತ ದೋಷನಿಷ್ಠಯ ಬಲೀಯ ಸಾನಪ್ರಮತೇನ ನಂಜುನ. ಬಹಳ ದೊಡ್ಡನಾದ ವಿರೋಧ. ಅವನು ನೋಡಿದ್ರೆ ಇವನು ಕತ್ತಿ ಬಸಿತಾ ಇರ್ತಾನೆ, ಇವನು ನೋಡಿದ್ರೆ ಅವನು ಕತ್ತಿ ತೋರಿಸ್ತಾ ಇರ್ತಾನೆ. ಇಂತಹ ವಿರೋಧಗಳು ಅಂತ ಇದ್ದಾಗ ಸರ್ವಥಾ ಆಹ್ವಾನವಿದೆ, ಹೋಗಬಾರದು. ಇದು ಧರ್ಮ. ಕೆಲವು ಧರ್ಮ ಸೂಕ್ಷ್ಮಗಳು ತುಂಬಾ ಇದೆ. ನಾವು ಮಾಡುವ ಊಟದಲ್ಲಿ ಇದೆ, ನಾವು ಮಾಡುವ ಸ್ನಾನದಲ್ಲಿ ಇದೆ, ನಾವು ಮಾಡುವ ಶೌಚದಲ್ಲಿ ಧರ್ಮ ಇದೆ, ನಾವು ಉಟ್ಟುಕೊಳ್ಳುವ ವಸ್ತ್ರದಲ್ಲಿಯೂ ಕೂಡ ಧರ್ಮ ಸೂಕ್ಷ್ಮತೆಗಳು. ಯಾವ ಅಂಚು ಮೇಲಿರುತ್ತದೆ ಅದೇ ಅಂಚನ್ನೇ ಮತ್ತೆ ಬಿಚ್ಚಿ ಉಟ್ಟುಕೊಳ್ಳುವಾಗ ಅದೇ ಅಂಚು ಮೇಲೆ ಬರಬೇಕು. ಕೆಳಗಡೆಗೆ ಅಂಚು ಕೆಳಗಡೆಗೆ ಇರಬೇಕು. ಮೇಲಿನ ಅಂಚಿನಲ್ಲಿ ದೇವತೆಗಳು ಇರುತ್ತಾರೆ, ಕೆಳಗಿನ ಅಂಚಿನಲ್ಲಿ ದೈತ್ಯರು ಅಸುರರು ಇರುತ್ತಾರೆ. ಉಲ್ಟಾ ಮಾಡಿಕೊಂಡು ಬಿಚ್ಚಿದಾಗ ದೇವತೆಗಳು ಕಾಲಿಗೆ ಹೋಗ್ತಾರೆ, ದೈತ್ಯರು ಮೇಲೆ ಬರುತ್ತಾರೆ. ಅದಕ್ಕೆ ಎಷ್ಟು ಒಂದು ಉಟ್ಟುಕೊಳ್ಳುವ ವಸ್ತ್ರದಲ್ಲಿ, ಒಡ ಹಾಕುವ ವಸ್ತ್ರದಲ್ಲಿ, ನಾವು ಉಟ್ಟುಕೊಂಡ ವಸ್ತ್ರವನ್ನು ಬಿಚ್ಚುವ ಸಂದರ್ಭದಲ್ಲಿ ಎಷ್ಟು ಧರ್ಮ ಸೂಕ್ಷ್ಮಗಳು. ಉಟ್ಟುಕೊಳ್ಳುವಾಗ ಉಟ್ಟುಕೊಂಡದ್ದನ್ನು ಬಿಚ್ಚುವಾಗ ಕೆಳಗಡೆ ತೆಗೆದುಕೊಳ್ಳುತ್ತೆ, ಮೇಲ್ಗಡೆ ತಗೊಂಡು ಎಷ್ಟು ಧರ್ಮ ಸೂಕ್ಷ್ಮವಿದೆ. ಉಟ್ಟದ್ದು ಹಾಗೇ ಅಂಚು ಮೇಲೆ ಇರಬೇಕು, ಕೆಳಗಡೆ ಅಂತ ಕೆಳಗಡೆ ಇರಬೇಕು. ಅದಕ್ಕೆ ನೋಡಿ ನಾವೆಲ್ಲ ಪ್ಯಾಂಟ್ಗಳನ್ನು ಮಾಡಿಕೊಡ್ತೇವೆ, ಬದಲಾಯಿಸೋ ಪ್ರಸಂಗನೇ ಬರೋದಿಲ್ಲ. ಇರಲಿ, ಪ್ರಾಸಂಗಿಕವಾಗಿ ಧರ್ಮ ಸೂಕ್ಷ್ಮತೆಗಳು ಎಷ್ಟು ಸುಂದರವಾಗಿದೆ, ಅವುಗಳನ್ನು ಅಳವಡಿಸಿಕೊಂಡು ನಾವು ನಡೆದಾಗ ದೇವರು ನಮಗೆ ಆ ಧರ್ಮದಿಂದ ಪ್ರಸನ್ನನಾಗಿ ಪ್ರಮಾಣವನ್ನು ಮಾಡ್ತಾರೆ. ಈಗ ನನಗೂ ಅವನು ಬಹಳ ಜೋರಾದ ವಿರೋಧ, ಅದಕ್ಕೋಸ್ಕರವಾಗಿ ಒಪ್ಪುಬೇಡ. ವಿರೋಧ ಆದರೂ ಏನಾಯ್ತು ಹೇಳಿ, ಏನಿಲ್ಲ. ಅಜಪೇ ಯಾಗವನ್ನು ಮಾಡುವ, ಹಿಂದಿನ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ಸಭೆಯಲ್ಲಿ ಬಂದಾಗ ನಾನು ಹೇಳಿಲ್ಲ ಅನ್ನೋದಕ್ಕೆ ದೊಡ್ಡದಾದ ಗದ್ದಲ, ಕೋಪ, ಶಾಪಗಳು ಅಲ್ಲಿ ನಡೆದಿರ್ತಕ್ಕಂಥದ್ದಾಗಿದೆ. ಅಂದಾಗ ಪಾರ್ವತಿ ದೇವಿ ಸತಿ ದೇವಿಯರಂದರೆ ಸರಿ ಇದೆ,
ಅವ ಹೆಣ್ಣು ಕೊಟ್ಟವನು ಅಂತಾದಾಗ ತಂದೆಯ ಸ್ಥಾನದಲ್ಲಿ ಇದ್ದವ ಅವನು ದೊಡ್ಡವ ಅಂತ ಆದಾಗ ನೀಯೇ ಕೇಳಿಲ್ಲ ಮುಂದೆ ತಪ್ಪಲ್ಲ ಅಂತ ಸತಿದೇವಿ ಹೇಳ್ತಾರೆ. ಸಮಾಧಾನದ ಉತ್ತರವನ್ನು ಮೊದಲೇ ಕೊಡ್ತಾ ಇದ್ದಾರೆ. ನೋಡಿ, ಪ್ರಶ್ನೆ ಕೇಳಿದಾಗ ನಾವೇನ್ ಸಿಟ್ಟಿಗೆ ಬಂದು ಏನ್ ಪ್ರಶ್ನೆ ಕೇಳ್ತೀವಿ, ನನ್ನೇ ಪ್ರಶ್ನೆ ಕೇಳ್ತೇವೆ, ಹಿಂಗೆಲ್ಲ ಏನೋ ಮಾತುಗಳು ಪ್ರಾರಂಭವಾಗಿರ್ತವೆ. ಆದ್ರೆ ಇಲ್ಲಿ ಸತಿದೇವಿ ಹೇಳ್ತಾರೆ, ನಿಮ್ಗೆ ಹೇಳಿದ ಪ್ರಶ್ನೆ ಸರಿಯಾಗಿದೆ. ನಾನು ಭಗವಂತನನ್ನ ಆರಾಧನೆಯನ್ನು ಮಾಡ್ತಾ ಮನಸ್ಸಿನಲ್ಲಿ ಚಿಂತನೆ ಮಾಡ್ತಾ ಜಪ ಮಾಡ್ತಾ ನೆನಪಿಸಿಕೊಂಡು ಪ್ರತ್ಯುತ್ಕ್ರಮ ಪ್ರಶ್ರಯಣಾಭಿವಾದನ ವಿಧೀಯತೆ ಸಾಕು ಮಿತಸ್ಸು ಮಧ್ಯಮೆ ಪ್ರಾಜ್ಞಿ ಪರಸ್ಮೈ ಪುರುಷಾಯ ಚೇತಸ ಮಹಾಶಾಯಾಯ ಉತ್ತಮಾಧಿಕಾರಿಗಳು ಅಂತ ಇದ್ದಾರೆ. ಲೋಕದೃಷ್ಟಿಯಿಂದ ಹೆಣ್ಣು ಕೊಟ್ಟದ್ದು ಮತ್ತೊಂದು ವಯಸ್ಸಿನ ನಿಮಿತ್ತಕವಾಗಿ ಅವರು ದೊಡ್ಡವರಿದ್ದಾಗ ಅವರಿಗೆ ನಮಸ್ಕಾರವನ್ನ ಮಾಡುವುದು ಅಂತಂದ್ರೆ ಅವರಿಗೆ ನಮಸ್ಕಾರವನ್ನ ಮಾಡೋದಿಲ್ಲದೇ ಇಲ್ಲ. ಬಂದ ಇವನು ಬಹಳ ದೊಡ್ಡ ಅಧಿಕಾರದಲ್ಲಿ ಇದ್ದಾನೆ, ದೊಡ್ಡ ಸ್ಥಾನದಲ್ಲಿ ಇದ್ದಾನೆ, ಕಕ್ಷೆಯಲ್ಲಿ ಬಹಳ ದೊಡ್ಡವನಿದ್ದಾನೆ. ಹೆಣ್ಣು ಕೊಟ್ಟ ನಿಮಿತ್ತಕವಾಗಿ ಲೋಕದೃಷ್ಟಿಯಿಂದ ದೊಡ್ಡವರಾಗಿದ್ರೆ ಅವರಿಗೆ ನಮಸ್ಕಾರವನ್ನು ಮಾಡುವಾಗ ಆ ವ್ಯಕ್ತಿಗೆ ನಮಸ್ಕಾರವೇ ಇಲ್ಲ. ಅಂತರ್ಯಾಮಿಯಾದ ಭಗವಂತನಿಗೆ ಇದು ನಮಸ್ಕಾರ ಅಂತ ನಮಸ್ಕಾರವನ್ನು ಮಾಡಬೇಕು. ಪ್ರತ್ಯುತ್ತಮ ಹೇಳೋದು ಪ್ರಶ್ರಯಣಾಭಿವಾದನ ವಿಧೀಯತೆ ಸಾಧು ಸುಮಧ್ಯನೆ ಅಂತ ಸತೀದೇವಿಯರ ಸಂಬೋಧನವನ್ನು ಮಾಡ್ತಾ ಇದ್ದಾರೆ. ಇದು ಧರ್ಮ ಸೂಕ್ಷ್ಮ. ನಿಜ, ನಾನು ಲೋಕದೃಷ್ಟಿಯಲ್ಲಿ ನಾನು ಹೊಳೆಯ, ಆದರೆ ಕಕ್ಷೆಯ ತಾರತಮ್ಯದಲ್ಲಿ ಬಹಳ ದೊಡ್ಡ ಸ್ಥಾನದಲ್ಲಿ ಇದ್ದೇನೆ. ನಾನು ದಕ್ಷ ಪ್ರಜಾಪತಿಗೆ ನಮಸ್ಕಾರವನ್ನು ಮಾಡುತ್ತಿಲ್ಲ, ಆದರೆ ನಾನು ನಮಸ್ಕಾರವನ್ನ ಮಾಡುವ ಸಂದರ್ಭದಲ್ಲಿ ಅಂತರ್ಯಾಮಿಯಾದ ಭಗವಂತನಿಗೆ ನಮಸ್ಕಾರವನ್ನು ಮಾಡಬೇಕು. ಅದಕ್ಕಾಗಿ ನಾನು ಅಂತರ್ಯಾಮಿಯಾದ ಭಗವಂತನ ಧ್ಯಾನಾಸಕ್ತನಾಗಿ ನಮಸ್ಕಾರವನ್ನು ಮಾಡ್ತಾ ಇದ್ದೆ. ನಂದೇ ತಪ್ಪಿದೆ. ಅದಕ್ಕಾಗಿ ನಾನು ಹೇಳಿಲ್ಲ, ನಾನು ಗೌರವವನ್ನು ತಗೊಳ್ಳಿಲ್ಲ. ಇದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕಂತಹ ನಿಮ್ಮಪ್ಪ ನನ್ನನ್ನ ಆಡಬಾರದ ಎಲ್ಲ ಮಾತುಗಳನ್ನು ಆಡಿದ್ದಾರೆ. ಬಹಳ ದೀರ್ಘಕ್ಕೆ ಹೋಗಿರ್ತಕ್ಕಂತಹದ್ದಾಗಿದೆ. ಅದಕ್ಕೋಸ್ಕರವಾಗಿ ಹೋಗುವುದು ಬೇಡ. ಅವಳಿಗೆ ತಡಿಲಿಲ್ಲ. ನೀವು ಧರ್ಮ ಸರಿಯಾಗಿ ಹಿಡಿದಿದ್ದೀರಿ, ಅದೇನ್ ಮಾಡೋದು? ತವರ ಮನೆಯ ಸಡಗ ಇಳಿತಾರೆ. ನೀವು ಬರದೇ ಇದ್ದು ಚಿಂತಿಲ್ಲ, ನಾನು ಹೋಗ್ತೀನಿ. ಸರಿ, ನೀನು ಹೋಗ, ಬೇಡ ಅಂತ ಅನ್ನೋದಿಲ್ಲ. ಅಲ್ಲಿ ಏನೇ ಅನಾಹುತಗಳಾದರೂ ಸಹಿತ ನಾನು ಸಹಿಸಿಕೊಳ್ಳುವುದಿಲ್ಲ. ಏನ್ ಬೇಕಾದರೂ ಆಡ್ತಕ್ಕಂತಹದನ್ನ ನಾನು ಮಾಡಲಿಕ್ಕೂ ಸಿದ್ಧ ಇದ್ದೇನೆ. ನಿನಗೂ ಏನಾದರೂ ತೊಂದರೆ ಆಗ ಸರಿ, ನೀನೊಬ್ಬಳೇ ಹೋಗ್ಬೇಡ, ನಂದಿಯನ್ನ ಕರೆದುಕೊಂಡು ಹೋಗು. ವಾಹನವನ್ನು ಕಟ್ಟಿಸಿರ್ತಾರೆ. ನಮ್ಮ ಕಾರನ್ನು ತೆಗೆದುಕೊಂಡು ಹೋಗಿ ಒಬ್ಬಳೇ ಬಸ್ ಹತ್ಕೊಂಡು ಹೋಗ್ಬೇಕು. ಈಗ ಬಸ್ಸಿಲ್ಲ, ನಮಸ್ಕಾರವೋ ನಮಸ್ಕಾರ. ಹತ್ತಲಿಕ್ಕಾಗೋದಿಲ್ಲ, ಹಿಡಿಲಿಕ್ಕೆ ಬರೋದಿಲ್ಲ, ಅಷ್ಟೊಂದು ಗದ್ದಲ ಇರುತ್ತೆ. ಅದಕ್ಕೆ ನಂದಿಯನ್ನ ಕರೆದುಕೊಂಡು ಹೋಗುವಂತ ಈ ರೀತಿಯಾಗಿ ಹೇಳಿದ್ದಾರೆ. ಸರಿ, ಹಾಗೆ ಆಗಲಿ ಈ ರೀತಿಯಾಗಿ ನಂದಿಯನ್ನ ಕರೆದುಕೊಂಡು ಆ ಯಾರು ನಡೀತಾ ಇದೆ ದಕ್ಷ ಪ್ರಜಾಪತಿಯ ಮಂಟಪಕ್ಕೆ, ಯಾರ ಮಂಟಪಕ್ಕೆ ಹೋಗಿರ್ತಕ್ಕಂಥವರಾಗಿದ್ದಾರೆ, ಕಣ್ಣು ಕೆಂಪಾಗಿ ಮಾಡಿಕೊಂಡು ಕುಳಿತುಕೊಂಡಿದ್ದ. ಅಯ್ಯೋ ಪಾಪ, ನಮ್ಮೊಬ್ಬರಿಗೆ ಹೊಂದಿಕೊಂಡಿದ್ದಾನೆ, ಯಾರು ಕುಳಿತುಕೊಂಡಿದ್ದಾನೆ, ಅದಕ್ಕಾಗಿ ಕಣ್ಣು ಕೆಂಪಾಗಿದೆ ಅನ್ಕೊಳ್ಬೇಕು. ನೋಡಿದ್ರೆ ನಮ್ಮವರು ಅಂತ ಬಹಳ ಪ್ರೀತ್ಯಾಸ್ಪದರು ಅಂತ ನಮಗೆ ಆಗಿಬಿಟ್ಟಾಗ ಅವು ಏನಾದರೂ ಕೂಡ ಅದು ದೋಷ ಅಂತ ಅನಿಸೋದಿಲ್ಲ. ನಮ್ಮವರು ಅಲ್ಲ ಅಂತ ಆಯ್ತು ಅಂತಾದಾಗ ಅವರು ಈ ಸೀಟಿನ ಮೇಲೆ ಈ ಪಕ್ಕ ಕೂಡಿದೆ ಅಂದ್ರೆ ಒಂದು ದೊಡ್ಡ ಜಗಳನೇ ಇರ್ತದೆ. ಇಲ್ಲ ಬಾಬಾ ಮಕ್ಕಳಿಗೆ ಶ್ರಮ ಒಳಗೋದು ಮೇಲಿನ 15 ಮಂದಿ ಅಕ್ಕಂದರು ಎಲ್ಲರೂ ಕೂಡ ಕಳೆದರು ಸಂತೋಷದಿಂದ ಆನಂದದಿಂದ ಮಾತುಗಳನ್ನು ಆಡ್ತಾ ಇರ್ತಾರೆ. ಒಳಗೆ ಮಾತನಾಡತಕ್ಕಂತಹ ಸಂದರ್ಭದಲ್ಲಿ ಈ ಕಡೆ ಯಾಗ ನಡೀತಾ ಇರುವಂತಹ ಪ್ರಸಂಗದಲ್ಲಿ ರುದ್ರದೇವರ ಸಂಬಂಧಿಯಾಗಿರುವಂತಹ ಮಂತ್ರವನ್ನ ತ್ರ್ಯಂಬಕಮೇ ಅಂತ ಶುರು ಮಾಡಬೇಕು ಅಂತ ಮುನಿಗಳು ಸ್ವಾಹಾಕಾರವನ್ನು ಹಾಕೋದಕ್ಕೆ ಅಂತ ರುದ್ರದೇವರ ಮಂತ್ರವನ್ನ ಪಠಣವನ್ನ ಮಾಡ್ತಾ ಇದ್ದಾರೆ. ಹೋರಾಡಿ ಕೈ ಮಾಡಿ ನಿಲ್ಲಿಸ್ತಾ ಇದ್ದಾರೆ. ಯಾಗಕ್ಕೆ
ಸ್ವಾಹಾಕಾರವನ್ನು ರುದ್ರದೇವರಿಗೆ ಕೊಡುವಂತಿಲ್ಲ. ಯಾರು ನಿಲ್ಲಿಸಿರಿ ಈ ಧ್ವನಿ ಕೇಳಿಸಿದೆ. ಓಡಿ ಬಂದ ಸತೀದೇವಿ ಬಹಳ ಬೇಸರ ಆಯಿತು. ಯಜಮಾನ ರುದ್ರದೇವರು ಹೇಳಿ ಕಳಿಸಿದ್ರು, ಈ ಕಡೆಗೆ ಯಾಗದಲ್ಲಿ ಸ್ವಾಹಾಕಾರ ಇಲ್ಲ, ನಮ್ಮ ಪತಿಗೆ ಯಜಮಾನನಿಗೆ ಇಲ್ಲಿ ಒಮ್ಮರಿಯಾಗಿ ಆಗಿರ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ನಾವು ಇರಬಾರದು ವಿಚಾರವನ್ನು ಏನ್ ಮಾಡಿ 3 ಕೆಲಸವನ್ನ ಮಾಡಿ ಎಂದು ಶಾಸ್ತ್ರ ಹೇಳ್ತಾರೆ. ಎಲ್ಲಿ ಗುರುವಿಂದ ನಡೀತಾ ಇದೆ, ಎಲ್ಲಿ ಪತಿಗೆ ವಿರೋಧ ಅಪಮಾನ ನಡೀತಾ ಇರ್ತದೆ, ಅಂತಹ ಸ್ಥಳದಲ್ಲಿ ಶಕ್ತಿ ಇದ್ರೆ ಅವನಿಗೆ ಶಿಕ್ಷೆ ಇರಬೇಕು. ನಾಲ್ಗೆ ಕತ್ತರಿಸುವ ಕೆಪಾಸಿಟಿ ಶಕ್ತಿ ಎಲ್ಲವೂ ಕೂಡ ಅಧಿಕಾರ ಇದೆ. ಅದು ಆಗೋದಿಲ್ಲ. ಎರಡನೇದು, ಒಂದು ಕ್ಷಣವೂ ಅಲ್ಲಿ ಇಲ್ಲದೆ ಇದ್ದ ಹಾಗೆ ಎದ್ದು ಹೋಗಿ, ಅದು ಆಗೋದಿಲ್ಲ. ಹಾಗಾದ್ರೆ ಅಲ್ಲಿ ಪ್ರಾಣವನ್ನು. ಆದರೆ ಗುರುವಿನಿಂದ ಶಿಷ್ಯ ವೃಂದ ಪತಿನಿಂದನವನ್ನ ಭಕ್ತಿಯನ್ನು ಕೇಳಿ ಅಲ್ಲಿ ಆನಂದವನ್ನು ಪಡಬೇಕು. ಅಥವಾ ಯಾವ ಆನಂದ ಪಡೋದು ಇರುವುದಿಲ್ಲ, ಆದರೆ ಅದನ್ನು ಕೇಳಿಕೊಳ್ಳೋದು ಕಿವಿಗೆ ಬೀಳಬಾರದು. ಸತೀದೇವಿಗೆ ಯಾವುದನ್ನ ಆರಿಸಿಕೊಳ್ಳಬೇಕು ಅನ್ನುವ ಸಂಕಲ್ಪ. ಗಂಡನ ಮನೆಗೆ ಇಲ್ಲಿಂದ ಬಾಕಿ ಕೊಡೋಣವ, ಅಥವಾ ಶಿಕ್ಷೆಯಿಂದ ನನಗೆ ಛೇದನವನ್ನು ಮಾಡೋಣವ, ಧರ್ಮ ಹೇಳಿದಂತೆ ಶಾಸ್ತ್ರ ಹೇಳಿದಂತೆ, ಇಲ್ಲ ನಾನೇ ಆತ್ಮಾಹುತಿಯನ್ನು ಇದೇ ಯಜ್ಞದ ಕುಂಡದಲ್ಲಿ ನನ್ನ ದೇಹತ್ಯಾಗವನ್ನು ಮಾಡಿಬಿಡೋಣ ಎಂಬುದಾಗಿ ಅವಳ ಎದುರಿಗೆ ಬಂದಾಗ ಅವಳು ಆರಿಸಿಕೊಂಡದ್ದು ಯಾವುದು ಅಂತ ಕೇಳಿದ್ರೆ, ಇಲ್ಲೇ ನನ್ನ ದೇಹತ್ಯಾಗವನ್ನ ಮಾಡುವ ಅಂತ ಪಕ್ಷವನ್ನು ಆರಿಸಿಕೊಳ್ಳಬೇಕಾಗುತ್ತೆ. ಯಾಕೆ? ತಂದೆ ದೊಡ್ಡ ಸ್ಥಾನದಲ್ಲಿರುವವ ಅವನ ನಾಲಿಗೆ ಛೇದನಾಗಿ ಶಿಕ್ಷೆಯನ್ನು ಕೊಡುವಂತಹ ಯೋಗ್ಯತೆ ನನ್ನಲ್ಲ. ಇದು ಪಕ್ಷ ಇಲ್ಲ. ಇನ್ನು ಎರಡನೇದು, ಹೋಗಲಿ ನಮ್ಮ ಯಜಮಾನನ ಮನೆಗೆ ಕೈಲಾಸಕ್ಕೆ ವಾಪಸ್ ಮಾಡೋಣ ಅಂತಂದ್ರೆ, ಅವಳು ವಿಚಾರ ಮಾಡಿದಂತೆ ನನ್ನ ಗಂಡನಿಗೆ ಬಹಳ ಪ್ರೀತಿಯಾದಾಗ ಏನೇನೋ ಹೆಸರುಗಳಿಂದ ಕರೀತಾ ಇರ್ತಾರೆ. ನನ್ನ ಮನೆಯಲ್ಲಿ ನೋಡ್ತಾ ಇರ್ತೇವೆ ಒಂದ್ಸತ್ತೆ ಬಹಳ ಪ್ರೀತಿ ಅಂದ್ರೆ ಹೆಂಡತಿಗೆ ಏನ್ ಹೆಸರಿನಿಂದ ಕರೀತಾ ಇರ್ತಾರೆ ಅಂತ ಅವರಿಗೆ ಗೊತ್ತಿರೋದಿಲ್ಲ. ಹಾಗೆ ನನ್ನ ಗಂಡನಿಗೆ ನನ್ನ ಮೇಲೆ ಅತಿಯಾದ ಪ್ರೀತಿ ಉಕ್ಕಿ ಹರಿದಾಗ ನನ್ನನ್ನ ಕರೆಯುವ ಹೆಸರಿಗೆ ಅಂತ ಕೇಳಿದ್ರೆ ದಾಕ್ಷಾಯಿಣಿ ಪಾಪು ಅಂತ ಕರೀತಾರೆ. ಆ ದಾಕ್ಷಾಯಿಣಿ ತಂದಾಗ ನಮ್ಮ ಅಪ್ಪನ ಸ್ಮರಣೆ ಬರ್ತದೆ. ನಮ್ಮ ಅಪ್ಪನ ಸ್ಮರಣೆ ಬರುವಂತಹ ಸಂದರ್ಭದಲ್ಲಿ ಎಂತಹ ಸ್ಮರಣೆ ಬರ್ತದೆ ಅಂತ ಕೇಳಿದ್ರೆ, ನನ್ನ ಗಂಡನಿಗೆ ನನ್ನ ಪತಿಗೆ ಅವಮರ್ಯಾದೆಯನ್ನು ಮಾಡಿದಂತಹ ಆ ದಕ್ಷಿಣ ಪ್ರಜಾಪತಿಯ ಸ್ಮರಣೆ ಆಗಾಗ ಬಂದು ಮನಸ್ಸಿಗೆ ನಿರೋಪರ್ಯಂತರವಾಗಿ ಬೇಸರವನ್ನು ಮಾಡಿಕೊಂಡಿರುವ, ನೋವನ್ನು ಮಾಡಿಕೊಂಡು ಇರುವುದಕ್ಕಿಂತ ಕೂಡ ಈ ಅಗ್ನಿಯಲ್ಲಿ ದೇಹತ್ಯಾಗವನ್ನು ಮಾಡುವುದೇ ಉಚಿತವಾದಂತ ಮೂರನೆಯ ಪಕ್ಷವನ್ನು ಆರಿಸಿಕೊಂಡಿದ್ದಾರಂತೆ ಸತೀದೇವಿ. ಅಲ್ಲೇ ತನ್ನದೇ ಆಗಿರುವಂತಹ ಅಗ್ನಿಯನ್ನು ಸೃಷ್ಟಿ ಮಾಡಿದ್ದಾರೆ. ಆ ಯಜ್ಞಕುಂಡದಲ್ಲಿ ದೇಹತ್ಯಾಗವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ದೊಡ್ಡ ಕೋಲಾಹಲವನ್ನು ಯಜ್ಞದ ಮಧ್ಯದಲ್ಲಿ ಹೀಗಾಗಿ ಹೇಳಿ ನಂದಿ ಹೋಗಿ ರುದ್ರದೇವರಿಗೆ ಹೇಳಿದರು. ರುದ್ರದೇವರು ಜಟಾವನ್ನು ಅಪ್ಪಳಿಸಿದ್ದಾರೆ. ನರ್ತನವನ್ನು ಮಾಡಿ ತಮ್ಮದೇ ಮತ್ತೊಂದು ರೂಪ ವೀರಭದ್ರನ, ಆ ವೀರಭದ್ರ ರೂಪವನ್ನು ನಿರ್ಮಾಣವನ್ನು ಮಾಡಿದ್ದಾರೆ. ಹೋಗಿ ಆ ದಕ್ಷಿಣ ಪ್ರಜಾಪತಿ ಮಾಡ್ತಾ ಇರುವಂತಹ ಯಾಗಗಳಲ್ಲಿ ಮಲಮೂತ್ರಾದಿಗಳನ್ನು ಹಾಕಿ ಎಲ್ಲಾರ ಸಮಾನವನ್ನು ಮಾಡಿ ಆ ಯಜ್ಞವನ್ನು ಧ್ವಂಸ ಮಾಡಿಬಿಡಿ ಅಂತ ಮಹಾದೇವರು ಆದೇಶವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಇವರು ವೀರಭದ್ರ ತಾನು ನನ್ನ ಭಕ್ತರಿಂದ ಕೂಡಿಕೊಂಡು ಆ ಸಂದರ್ಭದಲ್ಲಿ ಹೋಗಿರ್ತಕ್ಕಂಥವರಾಗಿದ್ದಾರೆ. ಎಲ್ಲ ಕಡೆಗಿರುವಂತಹ ಮಲಮೂತ್ರ ಘೋರವಾಗಿರುವಂತಹ ಯುದ್ಧ ಆ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥದ್ದಾಗಿದೆ. ಭೃಗು ಮಣಿಮಾ ಎಂಬುದನ್ನ ಬಂಧನವನ್ನು ಮಾಡ್ತಾ ಇದ್ದಾನೆ. ಪ್ರಜಾಪತಿಯನ್ನ ವೀರಭದ್ರ ಕಟ್ಟಿ ಹಾಕ್ತಾ ಇದ್ದಾನೆ. ಭೂಷಣ ಚಂಡೀಶನನ್ನ, ಹೀಗೆ ಭೃಗುವನ್ನ ನಂದೀಶನನ್ನ ಎಲ್ಲರೂ ಪರಸ್ಪರವಾಗಿ ಯುದ್ಧಗಳನ್ನು ಮಾಡ್ತಾ ಬ್ರಹ್ಮಪುರಾದಿಗಳ ಯಜ್ಞದಲ್ಲಿ ಮಾಡ್ತಾ ಧ್ವಂಸವನ್ನು ಮಾಡ್ತಾ ಇದ್ದಾರೆ. ವೀರಭದ್ರನು ಪ್ರಜಾಪತಿಯನ್ನು, ದಕ್ಷ ಪ್ರಜಾಪತಿಯನ್ನು ಹಿಡಿದು
ಅವನ ಶಿರಚ್ಛೇದನವನ್ನು ಮಾಡಿ ಸಂಹಾರವನ್ನು ಮಾಡೋಣ ಅಂತ ಹೊರಟ್ರೆ ಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ. ಆಗ ತನ್ನ ಮೂಲ ರೂಪವನ್ನು ಸ್ಮರಣೆಯನ್ನು ಮಾಡಿಕೊಂಡಿದ್ದಾನೆ ವೀರಭದ್ರ. ಸ್ವತಃ ರುದ್ರದೇವರು ಬಂದಿದ್ದಾರೆ, ಶಿರಚ್ಛೇದನವನ್ನು ಮಾಡಿದ್ದಾರೆ. ಮಾಡಿದಾಗ ಎಷ್ಟೋ ದೂರದ ಪ್ರದೇಶಕ್ಕೆ ಆ ಶಿರಸ್ಸು ಹೋಗಿ ಬಿದ್ದಿರ್ತಕ್ಕಂತಹದ್ದಾಗಿದೆ. ರಾಜನೇ ಮೃತನಾದ ಇದು ಇನ್ನೇನು ಯಾರ ಎಲ್ಲವೂ ಕೂಡ ಅವ್ಯವಸ್ಥಿತವಾಗಿರ್ತಕ್ಕಂತಹದ್ದು ಅಲ್ಲಿ ಆಗಿರ್ತಕ್ಕಂತಹದ್ದಾಗಿದೆ. ಆಗ ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬರ್ತಾರೆ. ಸ್ವತಃ ಭಗವಂತ ಬಂದಾನೆ ಅಲ್ಲಿ. ಎಲ್ಲ ಋಷಿಗಳು ಮುನಿಗಳು ಎಲ್ಲರೂ ಕೂಡ ಬಂದಿರ್ತಕ್ಕಂಥವರಾಗಿದ್ದಾರೆ. ಇಂದ್ರ, ಚಂದ್ರ, ಅಗ್ನಿ ಮೊದಲಾದ ಎಲ್ಲ ದೇವತೆಗಳು ಕೂಡ ಆ ಸಂದರ್ಭದಲ್ಲಿ ಬಂದಿದ್ದಾರೆ. ಬಹಳ ಕೋಪದಲ್ಲಿ ರುದ್ರದೇವರು ಇರ್ತಕ್ಕಂಥವರಾಗಿದ್ದಾರೆ. ಆ ರುದ್ರದೇವರನ್ನ ಭೃಗು ಸ್ತೋತ್ರ ಮಾಡ್ತಾನೆ, ಇಂದ್ರ ಸ್ತೋತ್ರ ಮಾಡ್ತಾನೆ, ಯಜ್ಞ ಪತ್ನಿಯರು ಸ್ತೋತ್ರವನ್ನು ಮಾಡ್ತಾರೆ, ಸಿದ್ಧರು ಸ್ತೋತ್ರ ಮಾಡ್ತಾರೆ, ಯಜಮಾನರು ಸ್ತೋತ್ರ ಮಾಡ್ತಾರೆ, ಲೋಕಪಾಲಕರೆಲ್ಲರೂ ಕೂಡ ಇಂದ್ರ ಮೊದಲಾಗಿರುವಂತಹ ದಿಕ್ಪಾಲಕರು ಸ್ತೋತ್ರವನ್ನು ಮಾಡ್ತಾರೆ, ಯೋಗೀಶ್ವರರು ಅದ್ಭುತವಾದ ರೀತಿಯಲ್ಲಿ ಆ ಸ್ತೋತ್ರ ಮಾಡ್ತಾರೆ. ಬ್ರಹ್ಮದೇವರ ಕಡೆಗೆ ಅಂತಾರೆ, ನಮಸ್ತೆ ರವಿತತ್ವಾಯ ಧರ್ಮಾಧೀನಂ ಚ ಸೂತಯೇ ನಿರ್ಗುಣಾಯ ಜಯತ್ಕಾಷ್ಟಾಂ ನಾಹಂ ವೇದಾಪರೇತಃ. ಬ್ರಹ್ಮದೇವರು ಸ್ತೋತ್ರವನ್ನು ಮಾಡಿ ಯಾಗ ಶಾಂತ ಆಗಬೇಕು ಅಂತ ಈ ರೀತಿಯಾಗಿ ಆ ಸಂದರ್ಭದಲ್ಲಿ ರುದ್ರದೇವರು ಶಾಂತರಾಗಬೇಕು ಅನ್ನೋದಕ್ಕಾಗಿ ಆ ಸಂದರ್ಭದಲ್ಲಿ ಅವರನ್ನ ಸ್ತೋತ್ರವನ್ನ ಮಾಡಿರ್ತಕ್ಕಂಥವರಾಗಿದ್ದಾರೆ. ಹೀಗೆ ಆಗ ರುದ್ರದೇವರು ಶಾಂತರಾದ ಆ ಸಂದರ್ಭದಲ್ಲಿ ರುದ್ರದೇವರು ಹೇಳ್ತಾರೆ, ರುದ್ರದೇವರ ಭಗವಂತ ಹೇಳ್ತಾರೆ, ಅಹಂ ಬ್ರಹ್ಮ ಸರ್ವಶ್ಚ ಜಗತ ಕಾರಣಂ ಆತ್ಮೇಶ್ವರ ತದ್ರಷ್ಟ ಸ್ವಯಂ ದೃಢ ವಿಶೇಷಣ. ನಾನು ಬ್ರಹ್ಮದೇವರು, ರುದ್ರದೇವರು ಇವರೆಲ್ಲರೂ ಕೂಡ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಕ್ಕಂಥವ್ರು. ಹೀಗಾಗಿ ಎಲ್ಲರೂ ಕೂಡ ಶಾಂತವಾಗಿ ಧರ್ಮಗಳನ್ನು ಕರ್ಮಗಳನ್ನು ನಡೆಸಿಕೊಂಡು ಹೋಗಬೇಕೆ ಮತ್ತು ಧರ್ಮದಲ್ಲಿ ಈ ತರಹದ ಅನಾಹುತಗಳು ಬಾರದು ಈ ರೀತಿಯಾಗಿ ಎಲ್ಲವೂ ಕೂಡ ಆದಾಗ ಶಾಂತರಾಗ್ತಾರೆ. ಆಗ ಈ ಯಜ್ಞ ಸಂಪೂರ್ಣವಾಗಿ ನಡೆಯಬೇಕು. ದೀಕ್ಷಾಬಂಧನ ದಕ್ಷ ಪ್ರಜಾಪತಿ ಅವರ ಶಿರಸ್ಸೇ ಇಲ್ಲ, ಏನ್ ಮಾಡಬೇಕು? ಆಡಿನ ಮುಖವನ್ನು ಆ ಸಂದರ್ಭದಲ್ಲಿ ತರ್ತಾರೆ. ಹೀಗೆ ಇಟ್ಟು ಪ್ರತಿಷ್ಠಾಪನೆಯನ್ನು ಮಾಡಿದಾಗ ಮತ್ತೆ ಜೀವ ಕಳೆಯನ್ನ ಆ ಸಂದರ್ಭದಲ್ಲಿ ತುಂಬಿದಾಗ ಆ ಯಾಗ ಅವನ ಕಡೆಯಿಂದ ಸಂಪೂರ್ಣವಾಗಿ ಆಗ್ತದೆ. ಎಷ್ಟು ದೊಡ್ಡ ಸ್ಥಾನದಲ್ಲಿ ಇದ್ದ ಶ್ರೇಷ್ಠವಾದ ರಾಜ್ಯಭಾರವನ್ನು ಮಾಡ್ತಾ ಇದ್ದ ದಕ್ಷ ಪ್ರಜಾಪತಿ. ಉತ್ತಮಾಧಿಕಾರದಲ್ಲಿ ಇರುವಂತಹ ಮಹದೇವರ ವೈಷ್ಣವಾನುಕರಣ್ಯರಾಗಿರುವಂತಹ ಮಹದೇವರ ವಿರೋಧವನ್ನು ಮಾಡಿದ್ದರ ಫಲ ಹಾಡಿನ ಮುಖವನ್ನು ಸಾಕಿಕೊಳ್ಳುವಂತಹ ಪ್ರಸಂಗ ಅವನಿಗೆ ಒದಗಿ ಬಂದಿರತಕ್ಕಂತಹ ಎಂದಿಗೂ ಕೂಡ ಉತ್ತಮರ ವಿರೋಧವನ್ನು ಅವನಿಗೂ ಕೂಡ ಮಾಡಬಾರದು. ಸೂಕ್ತಮಾಪರಾಧಕ್ಕಿಂತ ದೊಡ್ಡದಾಗಿರುವಂತಹ ಅಪರಾಧ ಜಗತ್ತಿನಲ್ಲಿ ಮತ್ತೊಂದು ಯಾವುದೂ ಇಲ್ಲ ಅಂತ ಶಾಸ್ತ್ರ ತಿಳಿಸಿದೆ. ಅಪರೋಕ್ಷ ಜ್ಞಾನಿಯಾಗಿರಬಹುದು, ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದರೆ ದೇವರು ಅದನ್ನು ಮಾಫಿ ಮಾಡಿಬಿಡ್ತಾರೆ. ಅಪರೋಕ್ಷ ಜ್ಞಾನ ಅದನ್ನ ಕೆಟ್ಟದ್ದೆಲ್ಲ ಮಾಡೋದಿಲ್ಲ, ಫಲವನ್ನು ತಂದುಕೊಡೋದಿಲ್ಲ. ಅಂತಹ ಅಪರೋಕ್ಷ ಜ್ಞಾನಿ ಒಂದು ವೇಳೆ ತನ್ನಕ್ಕಿಂತಲೂ ಉತ್ತಮರಾದ ಸ್ವಲ್ಪಾರ ಜ್ಞಾನಿಗಳ ವಿರೋಧವನ್ನು ಮಾಡಿದ ಅಂತಂದ್ರೆ ಆನಂದದಲ್ಲಿ ಸಿಗಬೇಕಾಗಿರುವಂತಹ ಆನಂದದ ಏನಿದೆ ಅದನ್ನು ನಾಶವನ್ನು ಮಾಡ್ತಾರೆ. ಸಣ್ಣ ಪುಟ್ಟ ಪಾಪಗಳನ್ನು ಮಾಡಿದ್ರೆ, ಸಣ್ಣ ಪುಟ್ಟ ಅಂದ್ರೆ ಅವ್ರು ಹೊಡೆದೆ ಮತ್ತೊಂದು ಮಾಡಿದೆ ಏನು ಮಾಡಿದೆ ಅಂತಂದ್ರೆ ಅವರ ದುಡ್ಡನ್ನು ಅವರ ಕಳ್ಳತನವನ್ನು ಮಾಡಿದೆ ಇದನ್ನು ಮಾಡಿದರೆ ಮೋಕ್ಷದಲ್ಲಿ ಆನಂದವನ್ನ ನಾಶ ಮಾಡೋದಿಲ್ಲ ದೇವರು. ಯಾಕಂದ್ರೆ ಮೋಕ್ಷ ಅನ್ನೋದು ನಿಯತ. ಯಾವ ಅಪರೋಕ್ಷ ಜ್ಞಾನಿಗಳಾಗಿರ್ತಾರೆ ಅವರಿಗೆ ಮೋಕ್ಷವನ್ನು ದೇವರು ಕೊಟ್ಟೆ ಕೊಡ್ತಾರೆ. ಸೋತ್ತಮಾಪರಾಧವನ್ನು ಮಾಡಿದ ಅಂತಂದ್ರೆ ಆನಂದದಲ್ಲಿಯೂ ಕಮ್ಮಿಯನ್ನು ಮಾಡ್ತಾರೆ. ದೊಡ್ಡದಾಗಿರ್ತಕ್ಕಂಥ ಸೋತ್ತಮಾಪರಾಧ ಇಲ್ಲ. ಆ ಸೋತ್ತಮಾಪರಾಧ ಮಾಡಿದ್ದರ ಫಲ ದಕ್ಷ ಪ್ರಜಾಪತಿ ಮೇಕೆಯ ಮುಖವನ್ನ ಆ ಸಂದರ್ಭದಲ್ಲಿ ಹೊಂದಿರತಕ್ಕಂಥವನಾಗಿದ್ದಾನೆ ಎನ್ನುವ ಕಥೆಯನ್ನು ತಿಳಿಸಿಕೊಡ್ತಾರೆ. ಇಷ್ಟಾದ ಮೇಲೆ ಇದೇ ಸತೀದೇವಿಯೇ ಪರ್ವತರಾಜನ ಮಗಳಾಗಿ ಮೇಲಾಳಲ್ಲಿ ಜನ್ಮವನ್ನು ಪಡೆಯುತ್ತಾರೆ. ಇವತ್ತು ನೋಡಿದ್ದೇವೆ, ಬದಲಿಗೆ ಹೋಗ್ತೇವೆ, ಎಲ್ಲ ಹೋಗಿರ್ತೇವೆ ದರ್ಶನವನ್ನು. ಆ ಹಿಮವತ್ ಪರ್ವತ ರಾಜ ಅವಳ ಹೆಂಡತಿಯು ಅಲ್ಲೇ ಇದ್ದಾರೆ.
ಇವತ್ತು ನಮ್ಮ ಭಾರತದ ಕೊನೆಯ ಭಾಗ ಅಂತ ಮಾನ ಅಂತ ಕೇಳ್ತೀವಿ. ಅಲ್ಲಿ ಒಂದು ಪರ್ವತ ಇದೆ, ವ್ಯಾಸವಾಕ್ಯ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ಮಾನ ಅದೇ ವಾಕ್ಯ ವಾಸ್ತವಿಕವಾಗಿ ಅದು ಮೀನ, ಅದು ಹೋಗಿ ಮಾನ ಅಂತ ಆಗಿರತಕ್ಕಂತಹದ್ದಾಗಿ. ಅದೇ ಮತ್ತೆ ಪರ್ವತರಾಜನ ಮಡದಿ. ಆ ಪರ್ವತರಾಜನ ಮಡದಿಯಾಗಿರುವಂತಹವರಲ್ಲಿ 3 ಮಂದಿ ಹೆಣ್ಣು ಮಕ್ಕಳು ಇರ್ತಾರೆ. ಅವಳು ಮೊದಲನೇದವಳಿಗೆ ಅಪರ್ಣ. ಯಾವ ಯಜ್ಞದಲ್ಲಿ ತನ್ನ ದೇಹವನ್ನ ತ್ಯಾಗವನ್ನು ಮಾಡಿದಳು, ಅನಂತರದಲ್ಲಿ ಪರ್ವತರಾಜನ ಮಗಳಾಗಿ ಹುಟ್ಟಿದಳು ಎಂಬುದಕ್ಕಾಗಿ ಅವಳಿಗೆ ಪಾರ್ವತಿ. ಅಪರ್ಣ ಅಂತ ಮತ್ತೊಂದು ಹೆಸರು. ಏಕಪರ್ಣ, ಏಕಪಾಟಲ ಅಂತ 3 ಮಂದಿ. ಮೈನಾಕ ಅಂತ ಒಬ್ಬ ಗಂಡು ಕೇಳ್ತೇವೆ. ಆ ಅಪರ್ಣ ಮತ್ತು ಏಕಪಾಟಲ ಮತ್ತು ಏಕಪರ್ಣ 3 ಮಂದಿ ನಾವೇನು ಕೇಳಿದ್ದೀವಲ್ಲ, ಅದ್ಭುತವಾದ ಒಳ್ಳೆ ಪತಿ ಸಿಗಬೇಕು ಅನ್ನೋದಕ್ಕಾಗಿ ಅದ್ಭುತವಾದ ತಪಸ್ಸನ್ನು ಮಾಡ್ತಾರೆ. ಮಾಡುವ ಸಂದರ್ಭದಲ್ಲಿ ಏಕಪಾಟಲ ಅವಳ ಹೆಸರು, ಅದೊಂದು ಹೂವಿನ ಹೆಸರು. ಅದನ್ನ ತಿಂದುಕೊಂಡು ತಪಸ್ಸನ್ನು ಮಾಡಿಕೊಡ್ತಾರೆ. ಒಳ್ಳೆ ಗಂಡ ಸಿಗಲಿ ಅಂತ ನೋಡಿ. ಇವಳು ಇನ್ನೊಬ್ಬಳು ಏಕಪರ್ಣ, ನನಗೆ ಒಳ್ಳೆ ಗಂಡ ಸಿಗಬೇಕು ಅಂತ ಅನ್ನೋದಕ್ಕೆ ಅಂತ ಎಲೆಗಳನ್ನ ತಿಂದು ತಪಸ್ಸನ್ನ ಮಾಡ್ತಾರೆ. ಅಪರ್ಣ ಇವಳು ಪರ್ಣವನ್ನೂ ತಿನ್ನದೆ, ಎಲೆಗಳನ್ನೂ ತಿನ್ನದೆ ಉಪವಾಸದ ತಪಸ್ಸನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಹರಿವಂಶ ಹೇಳುತ್ತದೆ, ಉಮಾ ಇತಿ ಲೋಕೇ ಖ್ಯಾತಿ ಗರಿಷ್ಯಸಿ. ತಾಯಿಯವರು ಹೇಳ್ತಾರೆ, ನೀನ ನೋಡೋಣ, ಉಪವಾಸದ ತಪಸ್ಸು ಬೇಡ ಅಂದ್ರೆ ಉಪವಾಸದ ತಪಸ್ಸು ಮಾ ಬೇಡ, ಅದಕ್ಕೆ ಉಮಾ ಉಮಾ ಅಂತ ಹೆಸರು ಬರಲಿ, ಜಗತ್ತಿನಲ್ಲಿ ನೀನು ಖ್ಯಾತಿಯ ಬಂಧು ಅಂತ ಹೇಳಿ ಅವರಿಗೆ ಅನುಗ್ರಹವನ್ನು ಮಾಡುತ್ತಾಳೆ. ಏನೂ ತಿನ್ನದ ಮೇಲೆ ಉಪವಾಸದಿಂದ ತಪಸ್ಸನ್ನು ಮಾಡಿದ್ದಕ್ಕಾಗಿ ಅವರಿಗೆ ಅಪರ್ಣ ಅಂತ. ಅದರ ಫಲವಾಗಿ ರುದ್ರದೇವರು ಮತ್ತೆ ಮದುವೆಯನ್ನು ಮಾಡಿಕೊಳ್ಳುತ್ತಾರೆ ಅಂತ. ಹೀಗೆ ಪಾರ್ವತಿ ವಿವಾಹದ ಕಲ್ಯಾಣ ಮಹೋತ್ಸವದ ವಿಚಾರವನ್ನ ಆ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ, ನಂತರದಲ್ಲಿ ಅಥಾನ ಕೀರ್ತಯೇ ವಂಶಂ ಪುಣ್ಯಕೀರ್ತೆ ಕುರುವಃ ಸ್ವಯಂಭುವಸ್ಯಾಪಿ ಮನೋಃ ಹರೇಃ ಅಂಶಾಂಶ ಜನ್ಮನಃ. ನೋಡು, ಸ್ವಯಂಭೂ ಶತರೂಪವನ್ನು ತಿಳಿಸಿದಂತಹ 3 ಮಂದಿ ಹೆಣ್ಣು ಮಕ್ಕಳ ಚರಿತ್ರೆಯನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಈಗ ಗಂಡು ಸಂತತಿಯ ಚರಿತ್ರೆಯನ್ನು ಕೇಳು. ಯಾರು? ಪ್ರಿಯವರ ಮತ್ತು ಉತ್ತಾನಪಾದ. ಉತ್ತಾನಪಾದ ಇವರ ತಮ್ಮ, ಪ್ರಿಯವರ ಮಹಾರಾಜ ದೊಡ್ಡವರು. ಅಣ್ಣನ ಕಥೆ ಮೊದಲಿಗೆ ಹೇಳಬೇಕಾಗಿತ್ತು, ಅನಂತರದಲ್ಲಿ ಉತ್ತಾನಪಾದನ ಚರಿತ್ರೆಯನ್ನು ಹೇಳಬೇಕಾಗಿತ್ತು. ಆದರೆ ಅಣ್ಣನ ಚರಿತ್ರೆಯನ್ನು ಪಂಚಮಸ್ಕಂದದಲ್ಲಿ ಹೇಳುತ್ತಾರೆ. ಇಲ್ಲಿ ಉತ್ತಾನಪಾದದ ಚರಿತ್ರೆಯನ್ನು ಹೇಳಿಕೊಡ್ತಾರೆ. ಹೇಳಲಿಕ್ಕೆ ಪ್ರಾರಂಭ ಅದಕ್ಕೆ ವ್ಯಾಖ್ಯಾನಕಾರರು ಯಾಕೆ ಮಾಡಿದ್ರು? ಮೊದಲು ದೊಡ್ಡವರ ಕಥೆ ಹೇಳಿ ಆಮೇಲೆ ಸಣ್ಣವ್ರು ಹೇಳ್ಬೇಕಾಗಿತ್ತಲ್ಲ ವಂಶದ ಚರಿತ್ರೆ. ನಿಜ, ಇದು ಬಹಳ ಸಣ್ಣದಾಗವು, ಬಹಳ ದೊಡ್ಡದಲ್ಲ. ಇದು ಉತ್ತಾನಪಾದ ವಂಶ ಬಹಳ ಬೇಗ ಮುಗಿತು. ಪ್ರಿಯವ್ರತರ ಚರಿತ್ರೆ ಬಹಳ ದೊಡ್ಡದಾಗಿರ್ತಕ್ಕಂಥ. ಏನೋ ದೊಡ್ಡ ಬಳಗ ಮಾಡಬೇಕಾಗಿರ್ತದೆ, ಬಳಗಕ್ಕೆ ಅಂತ ತಂದು ಕೊಟ್ಟಿರ್ತಾನ, ಆರ್ಡರ್ ಕೊಡ್ತಾ ಸೂಜಿ ಮಾಡಿಕೊಡ್ತಾರೆ. ಅವಾಗ ಮೊದಲು ಏನ್ ಮಾಡ್ತಾರೆ, ಸೂಜಿ ಹೆಚ್ಚಿಗೆ ಸಣ್ಣ ಮಾಡಿಕೊಟ್ಕೊಡ್ತೀನಿ, ನೀವು ಶುರು ಮಾಡ್ತೀನಿ ಅಂತಾರೆ. ಹಾಗೆ ಇಲ್ಲಿಯೂ ಕೂಡ ಸೂಚಿ ಕಟಾಹನ್ಯಾಯಿನ ಏನ್ ಮಾಡ್ತಾ ಇದ್ದಾರೆ, ಮೊದಲಿಗೆ ಈ ಶ್ರೇಷ್ಠನಾಗಿರುವಂತಹ ಉತ್ತಾನಪಾದರ ಚರಿತ್ರೆ ಹೇಳ್ತಾ ಇದ್ದಾರೆ. ಜ್ಞಾನಿಗಳ ಚರಿತ್ರೆ ನಮಗೆ ಪುಣ್ಯವನ್ನು ತಂದುಕೊಳ್ಳತಕ್ಕಂತಹ. ಹರಿವಂಶದಲ್ಲಿ ಇದರ ಬಗ್ಗೆ ಹೇಳ್ತಾರೆ, ಅವರ ಹೆಸರುಗಳನ್ನ ಕೇಳಿದರೂ ಪುಣ್ಯ, ಹೇಳೋದಲ್ಲ. ಅಲ್ಲಿ ಬರುವಂತಹ ಈ ಕ್ಷತ್ರಿಯ ರಾಜಗಳ ಚರಿತ್ರೆಯನ್ನು ಕೇಳುವಾಗ ಅವರ ಹೆಸರು ನಮ್ಮ ಕಿವಿ ಒಳಗೆ ಹೋಗಬೇಕು. ಅವರ ಬಾಯಿಂದ ಹೆಸರುಗಳನ್ನು ಉಚ್ಚಾರಣೆಯನ್ನು ಮಾಡಿದರೆ, ಅವರ ಚರಿತ್ರೆಗಳನ್ನು ಕೇಳಿದರೆ ಎಷ್ಟೆಲ್ಲ ಪುಣ್ಯ ಇದೆಯಲ್ಲ. ಅದಕ್ಕೋಸ್ಕರವಾಗಿ ಆ ಶ್ರೇಷ್ಠರಾಗಿರುವಂತಹ ಉತ್ತಾನಪಾದರ ಚರಿತ್ರೆಯನ್ನು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಜಾಯೇ ಉತ್ತಾನಪಾದಸ್ಯ ಸುನಿಹಿ ಸುರಚಿಸ್ತಯೋ, ಇಬ್ಬರು ಹೆಂಡತಿರು.
ಸುರುಚಿ ಮತ್ತು ಸುನೀಚಿ. ಸುನೀತಿ ಅಂತ ಅದರಲ್ಲಿ ಅತ್ಯಂತ ಪ್ರೀತ್ಯಾಸ್ಪದವಾಗಿರ್ತಕ್ಕಂಥದ್ದು ಸುರುಚಿ. ಸುನೀತಿ ಸ್ವಲ್ಪ ದೂರದಲ್ಲಿ ಇರ್ತಕ್ಕಂಥ. ಸುರುಚಿ ಪ್ರೇಯಸಿ ಪತ್ಯು ನೇತರೋ ಯತ್ಸುತೋ ಧ್ರುವ. ಸುನೀತಿಯನ್ನು ಎಲ್ಲೋ ಗೆಸ್ಟ್ ಹೌಸ್ ಅಂತ ಇರ್ತದಲ್ಲ, ಅಲ್ಲಿ ಒಂದು ಮನೆಯನ್ನು ಮಾಡಿಕೊಟ್ಟಿರ್ತಾರೆ. ತನ್ನ ಅಂತಃಪುರದಲ್ಲಿ ನೀತಿಯನ್ನೇ ಇಟ್ಟುಕೊಂಡಿರ್ತಾನೆ ಸುನೀತಿಯನ್ನು. ಸುನೀತಿಯಲ್ಲಿ ಉತ್ತಮ ಅನ್ನುವ ಮಗ ಇರ್ತಾನೆ, ಸುರುಚಿಯಲ್ಲಿ ಉತ್ತಮ ಅನ್ನುವ ಮಗ, ಸುನೀತಿಯಲ್ಲಿ ಧ್ರುವರಾಜರು ಅವತಾರವನ್ನು ಮಾಡಿರ್ತಕ್ಕಂಥವರಾಗಿದ್ದಾರೆ. ಮಹಾಭಾರತ ಭಕ್ತರು. ಸಿಂಹಾಸನದಲ್ಲಿ ಕುಳಿತುಕೊಂಡಿದ್ದ ಉತ್ತಾನಪಾಲ 5 ವರ್ಷದ ಪುಟ್ಟ ಬಾಲಕ ಅಪ್ಪನ ತೊಡೆಯ ಮೇಲೆ ಕೂಡಬೇಕು ಅಂತ ಓಡಿ ಬಂದಿದ್ದಾನೆ ಹಂಬಲಿಸಿ. ಇನ್ನೇನು ಕೂಡಬೇಕು ಅನ್ನೋಷ್ಟೊತ್ತಿಗೆ ರಟ್ಟಿಗೆ ಕೈ ಹಾಕಿ ಕೂಸನ್ನು ಎಳೆದು ಹೇಳ್ತಾಳೆ, ನೋಡು, ನೀನೇನಾದರೂ ನಿಮ್ಮ ಅಪ್ಪನ ತೊಡೆಯ ಮೇಲೆ ಕುಳಿತುಕೊಳ್ಳಬೇಕು ಅಂತ ಇಚ್ಛೆ ಇದ್ರೆ ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ನನಗೆ ಕೂಡಿಕೆ ಅಧಿಕಾರ. ಏನ್ ಹೇಳಿದ್ರು ಪಾಪ 5 ವರ್ಷದ ಮಗಳು ಅಂದ್ರೆ ನೀನು ಮೃತನಾಗಿ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಾ, ಅನಂತರದಲ್ಲಿ ನೀನೇನು ಮಾಡು, ಈ ನಿಮ್ಮಪ್ಪನ ತೊಡೆಯಲ್ಲಿ ಕೂಡು ಅಂತ ರೀತಿಯಾಗಿ ಹೇಳಿರ್ತಕ್ಕಂಥ ಸೌತಿ ಮತ್ಸರ್ಯ ಅಂತ ಇರ್ತದಲ್ಲ, ಬಹಳ ಕಷ್ಟ ಇದೆ. ಎಷ್ಟರ ಮಟ್ಟಿಗೆ ಇರ್ತದೆ ಅಂತ ಕೇಳಿದ್ರೆ, ತರಕಾರಿ ತೆಗೆದುಕೊಳ್ಳಲಿಕ್ಕೆ ಅಂತ ಹೋದಾಗ ಬೆಂಡೆಕಾಯಿ ಹಾಕು, ಹೀರೆಕಾಯಿ ಹಾಕು, ಚೌಳೆಕಾಯಿ ಹಾಕು, 1 kg ಅಂತ, ಸೌತೆಕಾಯಿ ಹಾಕು. ಸುಮ್ಮನೆ ಸೌತೆಕಾಯಿ ಎಲ್ಲ ಅನ್ನೋಂಗಿಲ್ಲ, ಯಾಕಂದ್ರೆ ಸೌತೆಯನ್ನು ಹೆಸರು ಸೇರಿಕೊಳ್ಳೋದು ನನ್ನ ಮನೆ ಒಳಗೆ ಬರುವ ಹಾಕಿ. ಹೀಗೆ ಪ್ರಕೃತದಲ್ಲಿ ಈ ಮಾತನ್ನ ಹೇಳಿದಾಗ ಪಾಪ ಅದು ಬಹಳ ವ್ರತ. ಮಾತುಸ್ಸಪತ್ನ್ಯಾಹ ಸುದುರುಕ್ತಿ ವಿತ್ತ ಸ್ವಸಂವೃಷಾ ದಂಡ ಗೋಯದಾಮಿ. ಪೆಟ್ಟು ತಿಂದ ಸರ್ಪ ಯಾವ ರೀತಿಯಾಗಿ ಶ್ವಾಸವನ್ನು ಬಿಡುತ್ತಾ ಹೋಗ್ತಾ ಇತ್ತು, ಹಾಗೆ ಈ ಕುಸು ಕೂಡ ಹೋಗ್ತಾ ಇದೆ. ಹೋಗಿ ಅಮ್ಮನ ಹತ್ರ ಹೋಗಿ ಇರ್ತದೆ ತೊಗಲು ನುಡಿಯಿಂದ ಸುನೀತಿಯ ಹತ್ರ ಹೋಗಿ, ದೀರ್ಘ ಸ್ವಸಂತಿ ವೃಜಿನಸ್ಯ ಪಾರಂ ಅಪಶ್ಯತಿ ಪಾಲಕಮಾಹ ಮಾಂಗಲಂ ತಾತ ಪರೇಷು ಮಂಸ್ತಾಃ ಭುಂಕ್ತೆ ಜನೋ ಯತ್ ಪರದುಃಖತಸ್ತತ್. ನಾನು ನಮ್ಮಪ್ಪನ ತೊಡೆಯ ಮೇಲೆ ಕೂಡಬೇಕಾದ್ರೆ ನಾನು ಮೃತನಾಗಿ ಅವಳ ಹೊಟ್ಟೆಯಲ್ಲಿ ಹುಟ್ಟಿ ಬಂದರೆ ನನಗೆ ಕೂಡಲಿಕ್ಕೆ ಅಧಿಕಾರ ಅಂತ ಹೇಳಿ ಕೈ ಹಿಡಿದು ತಪ್ಪಿನವರನ್ನು ಕಳಿಸಿದ್ದಾರೆ. ತಪ್ಪುಗಳಾದ್ರೆ ಯಾವಾಗಲೂ ತಾಯಿಯ ರೀತಿ ಹೀಗೆ ಮಾಡ್ತಾ ಇದ್ದೆ ಹೇಳಿಕೊಡ್ತಾ ಇದ್ದೇವೆ. ಅಲ್ಲಿ ನಿಮಗೆ ಕಲ್ಲು ಕೋಲು ಇದು ಸಿಗಲಿಲ್ವಾ, ಕಂಪನ್ನು ಹೊಡೆದೊಂಬೇಕು ಹೇಳು, ಹಾಗೆ ಬಂದಿದ್ದಿಲ್ಲ ಅಂತ ನಮ್ಮ ಮಾತನ್ನ ಆಡ್ತಾ ಇದ್ದಿಲ್ಲ. ಆದರೆ ಸುನೀತಿ ಹೇಳ್ತಾರೆ, ಮಾಂಗಲಂತಾದ ಪರೇಷು ಮಂಸ್ತಾಃ ಭುಂಕ್ತೆ ಜನೋ ಯತ್ ಪರದುಃಖತಸ್ತತ್. ಅವರು ಮಾಡಿದ ಕ್ರಮಕ್ಕೆ ಅವರು ದುಃಖವನ್ನು ಅನುಭವಿಸ್ತಾರೆ. ನೀನು ಮಾತ್ರ ಮತ್ತೊಬ್ಬರಿಗೆ ಎಂದಿಗೂ ಕೆಟ್ಟದ್ದನ್ನ ಬಯಸಬೇಕ. ಸುನೀತಿ ಹೇಳ್ತಾ ಇದ್ದ, ಹೆಸರಿನ ಮೇಲೆ ನೀತಿ ಸೇರಿಕೊಂಡಿದೆ. ಸುರುಚಿ ಅವಳ ಹೆಸರಲ್ಲಿ ಒಳ್ಳೊಳ್ಳೆ ರುಚಿಯಾದ ಪದಾರ್ಥಗಳು ಸೇರಿಕೊಂಡು, ಅದಕ್ಕೆ ಇವನೇನ್ ಮಾಡಿದ್ದ, ಸುರುಚಿ ಅನ್ನೋವನ್ನು ಹತ್ತಿರ ಇಟ್ಟುಕೊಂಡಿದ್ದ. ಅಂದ್ರೆ ರುಚಿಯಾದ ಪದಾರ್ಥಗಳು, ವಿಷಯ ಸುಖಗಳನ್ನ ತನ್ನ ಹತ್ತಿರದಲ್ಲಿ ಇಟ್ಟುಕೊಂಡಿದ್ದ. ಸುನೀತಿಯನ್ನ ಎಲ್ಲೋ ಗೇಟಿನ ಆಚೆಗೆ ಒಂದು ಪುಟ್ಟದಾದ ಮನೆಯನ್ನು ಮಾಡಿಕೊಟ್ಟಿದ್ದ. ಅಂತಃಪುರದಲ್ಲಿ ಪ್ರವೇಶವನ್ನು ಮಾಡಿಲ್ಲ. ಯಾವ ಮನುಷ್ಯ ಸುರುಚಿಗಳಿಗೆ ಒಳ್ಳೊಳ್ಳೆ ರುಚಿಯಾದ ಪದಾರ್ಥಗಳ ಆಸಕ್ತನಾಗಿ ಅವುಗಳಿಗೆ ಪ್ರಾಶಸ್ತ್ಯವನ್ನು ಎಲ್ಲಿ ಕೊಡ್ತಾನೆ, ಆ ಸಂದರ್ಭದಲ್ಲಿ ದೇವರು ಏನ್ ಮಾಡ್ತಾನೆ ಅಂದ್ರೆ ಅವನು ಒಳ್ಳೆ ಬುದ್ಧಿಯನ್ನು ಕೊಡೋದಿಲ್ಲ, ತಾನು ಅಲ್ಲಿ ಸನ್ನಿಹಿತನಾಗಿರೋದಿಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಪುಟ್ಟ ಬಾಲಕನಾಗಿ ಇದ್ದಾಗ 3ನೆಯ ತಿಂಗಳಿಗೆ ಚಕ್ರದಿಂದ ತೆಗೆದುಕೊಂಡು ಊರಿನ ಆಚೆಗೆ ದೇವಸ್ಥಾನಕ್ಕೆ ಹೋಗೋದಂತ ಕರೆದುಕೊಂಡು ಹೋದಾಗ
ಅಲ್ಲೊಂದು ಉತ್ಸವದಲ್ಲಿ ಎಲ್ಲರೂ ಕೂಡ ಯಶೋದೆ ನಂದ ಮೊದಲಾದವರೆಲ್ಲರೂ ಕೂಡ ತೊಡಗಿರ್ತಾರೆ. ದೊಡ್ಡದಾದ ಚಕ್ಕಡೆ ಮೇಲೆ ಹಾವು ಮೊಸರು ಮತ್ತು ಬೇಡಿ ತುಪ್ಪಗಳನ್ನು ಇಟ್ಟು ಕೆಳಗಡೆ ಒಂದು ದೊಡ್ಡ ತರಹ ಬಟ್ಟೆಯಿಂದ ಕಟ್ಟಿ ಅದರಲ್ಲಿ ಕೃಷ್ಣನನ್ನು ಮಲಗಿಸಿರ್ತಾರೆ. ಯಾಕೆ ಚಕ್ಕಡಿಯನ್ನ ಹೊಸ ಅಂತಂದಾಗ ಹೇಳ್ತಾರೆ, ಇವರೆಲ್ಲ ವಿಷಯ ಪದಾರ್ಥಗಳನ್ನ ಮೇಲೆ ಇಟ್ಟು ನನ್ನನ್ನ ಕೆಳಗಿಟ್ಟಿದ್ದಾರಲ್ಲ, ಅದಕ್ಕೆ ಅದನ್ನು ಊಟ ಮಾಡಿ ಹಾಕಿಕೊಡೋದಕ್ಕೆ ಅಂತ ಕೃಷ್ಣ ಆ ಚಕ್ಕಡಿಯಲ್ಲಿ ಹೊಸ ಆಗಿ ಉಪೇಕ್ಷೆಯ ಸಂದರ್ಭದಲ್ಲಿ ವಾಸ್ತವಿಕವಾದದ್ದು ಕೂಡ ಹೀಗೆ ಹೇಳ್ತಾರೆ. ಅಂದ್ರೆ ಎಲ್ಲಿ ವಿಷಯ ಸುಖಗಳಿಗೆ ಪ್ರಾಶಸ್ತ್ಯ ಇರ್ತದೆಯೋ ಅಲ್ಲಿ ನೀತಿಗಳು ಹೊರಬರಲಿಕ್ಕೆ ಆಗೋದಿಲ್ಲ, ನಮ್ಮ ಒಳಗೆ ಸುಳಿಯೋದಿಲ್ಲ. ಎಲ್ಲಿ ಸುನೀತಿಗಳು ನಮ್ಮ ಸಮೀಪದಲ್ಲಿ ಇರ್ತದೆಯೋ ಅಲ್ಲಿ ವಿಷಯ ಸುಖಗಳೇ ನಮ್ಮ ಹತ್ರ ಯಾವ ಕೆಲಸಗಳನ್ನು ಮಾಡೋದಿಲ್ಲ ಅನ್ನೋ ಸಂದೇಶವನ್ನ ಈ ಸಂದರ್ಭದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಹೌದು, ನಿನಗೆ ಸುರುಚಿ ಹೇಳಿದ ಮಾತಾಡಲು ಏನು? ಅವಳು ಅಡಿದ್ದು ಇಷ್ಟಲ್ಲ, ನೀನು ತಪಸ್ಸನ್ನ ಮಾಡಿ ಮತ್ತೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿ ಬಂದ್ರೆ ನಿನಗೆ ಈ ಕೂಡಲಿಕ್ಕೆ ಅಧಿಕಾರ ಎಂಬುದಾಗಿ ಹೇಳಿದವಲ್ಲ, ಅದರಲ್ಲಿ ಒಳ್ಳೆಯದನ್ನು ಮಾತ್ರ ತಿಳಿದುಕೋ. ಮೋಸಕ್ಷಿರ ನ್ಯಾಯ ಅಂತಾರಲ್ಲ, ಮೋಸ ಪಕ್ಷಿ ಕೇವಲ ಹಲನ್ನ ಮಾತ್ರ ತಿಳಿದುಕೊಂಡಂತೆ ನೀನು ಮೃತನಾಗಿ ಇತ್ಯಾದಿ ಶಬ್ದಗಳಿಂದ ಏನು ನಿಮಗೆ ದುಃಖ ಆಗಿದೆ ಅದನ್ನು ದೂರ ಇಟ್ಟುಗಳು. ತಪಸ್ಸು ಮಾಡುವಂಥದ್ದು ಮಾತನ್ನು ಮಾತ್ರ ತಿಳಿದುಕೊಂಡು ಭಗವಂತನ ಆರಾಧನೆಯನ್ನು ಮಾಡಿ. ನೋಡಿ, ಅಕ್ಕಿ ತಾಯಿ ಹೇಳಿದ್ದಾರೆ 5 ವರ್ಷ ಕಾಡಿ ಕಳಿಸ್ತಿರ್ತಾರೆ ತಪಸ್ಸಿಗೆ. ಇವತ್ತು ನಾವುಗಳೆಲ್ಲ ವಿದ್ಯಾರ್ಥಿಗಳಿಗೆ ಕಳಿಸಬೇಕು ಅಂತಂದ್ರೆ ಬಹಳ ಹೆಂಗು ಮಾಡ್ತಿರ್ತೇವೆ. 5ನೇ ವರ್ಷಕ್ಕೆ ಆ ಮಗುವನ್ನ ಶಾಲೆಗೆ ಕಳಿಸ್ತಾ ಇದ್ದಾರೆ. ಹೋಗು ಭಗವಂತನ ಆರಾಧನೆಯನ್ನು ಮಾಡಿ ತಪಸ್ಸ ಆರಾಧನೆ ಗೋವಿಂದ. ನಮ್ಮನ್ನ ಬೈಯುವ ಮಾತುಗಳಲ್ಲಿಯೂ ಕೂಡ ಅದರಲ್ಲಿ ಒಳ್ಳೆಯದನ್ನು ತೆಗೆದುಕೊಂಡು ಇದು ಶ್ರೀಮದಾಚಾರ್ಯರು ಮಾಡಿದಂತಹ ಕೆಲಸ. ಅವರಿಗೂ ಹೀಗೆ ಅಂದಾಗ ಅವರು ಕೂಡ ಅದರಲ್ಲಿ ಭಾಷ್ಯವನ್ನು ಮಾತ್ರ ನಾವು ಬರೆಯಬೇಕು ಅನ್ನುವ ಅಂಶವನ್ನು ಮಾತ್ರ ತೆಗೆದುಕೊಳ್ತಾರೆ. ಚಿತ್ತಪ್ರೇಕ್ಷಕರ ಎಲ್ಲಾ ಗ್ರಂಥಗಳಲ್ಲಿಯೂ ಕೂಡ ದೋಷವನ್ನು ಹುಡುಕ್ತಾ ಇದೆಯಲ್ಲ, ಹಾಗಾಗಿ ಮಾಡುವ ನೀನು ಭಾಷ್ಯವನ್ನು ಮಾಡಿ ನೋಡೋಣ ಅಂತ ಹೀಗೆ ಒಂದು ಒಳಗಡೆಯ ಕುಹಕತನದಿಂದ ಕೂಡಿದಂತಹ ಮಾತುಗಳನ್ನು ಆಡಿದಾಗ ಶ್ರೀಮದಾಚಾರ್ಯರು ಭಾಷ್ಯವನ್ನು ಮಾಡು ಅನ್ನುವ ಅಂಶವನ್ನು ಮಾತ್ರ ತೆಗೆದುಕೊಳ್ತಾರೆ. ಯಾವಾಗ ಬೇಸರ ಬರೋದಿಲ್ಲ ಅಂತ ಕೇಳಿದ್ರೆ, ದುಃಖ ಆಗೋದಿಲ್ಲ ಅಂತ ಕೇಳಿದ್ರೆ, ನೋವು ಆಗೋದಿಲ್ಲ ಅಂತ ಕೇಳಿದ್ರೆ, ಅವರು ಬೈದಿದ್ದರಲ್ಲಿಯ ಅದರಲ್ಲಿ ಗುಣಗಳನ್ನೇ ಹುಡುಕಿ ನಾವು ಆ ಗುಣಗಳನ್ನ ಮಾತ್ರ ನಾವು ತೆಗೆದುಕೊಂಡಾಗ ನಮ್ಗೆ ಯಾರಾದ್ರೂ ಏನಾದರೂ ಒಂದು ಬೇಸರನೇ ಆಗುತ್ತದೆ. ಆಡುವ ಮಾತಿನಲ್ಲಿ ದೋಷಗಳನ್ನೇ ಹುಡುಕಿ ಆ ದೋಷಗಳನ್ನೇ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಸಂತಿ ಸಂತ ಕಿಯಂತ ಅಂತ ಕವಿ ಕೇಳ್ತಾರೆ. 2 ಸೆಂಟೆನ್ಸ್ ಅನ್ನ ಆಡಿದಾಗ ಅದರಲ್ಲಿಯೇ ಒಳ್ಳೆಯ ಗುಣವನ್ನ ಮಾತ್ರ ಹುಡುಕುವಂತಹ ವ್ಯಕ್ತಿ ಜಗತ್ತಿನಲ್ಲಿ ಅಂತಹ ಸಜ್ಜನ ಎಷ್ಟು ಮಂದಿ ನಮಗೆ ಸಿಗ್ತಾರೆ? ಬಹಳ ಅಲ್ಪ ಸಿಗೋದು. ದೋಷಗಳನ್ನು ಹುಡುಕುವರು ಬಹಳ ಇರ್ತಾರೆ. ಅಂತಹದ್ರಲ್ಲಿ ಸಣ್ಣದಾದ ಗುಣವನ್ನ ಹುಡುಕಿ ಅದರಿಂದ ಅವರಿಗೆ ಆ ಪ್ರೀತಿಯನ್ನು ಅಭಿಮಾನವನ್ನು ಮಾಡತಕ್ಕಂತಹ ವ್ಯಕ್ತಿ ಸಿಗೋದು ಬಹಳ ವಿರಳ ಅಂತ. ಹಾಗೆ ನೀನು ಕೂಡ ಒಳ್ಳೆಯದನ್ನು ಮಾತ್ರ ತಿಳಿದುಕೋ ಎಂಬುದಾಗಿ ತಾಯಿ ಹೇಳಿದ್ದಾರೆ. ಹಾಗೆ ತಪಸ್ಸಿಗೆ ಹೋಗೇ ಬಿಡುತ್ತೇನೆ ಹೊರದೇ ಬಿಟ್ಟ ಹಾಗೆ ಹುಲಿ ಸಿಂಹಗಳು ಕಾಡಿನಲ್ಲಿ ಏಕೋಪಾಸನ ಒಂದೇ ಒಂದು ಸರ್ತಿಗೆ ಶ್ರೀಕಾರವನ್ನು ಮಾಡಿದ್ರೆ ಹೋಯ್ತು. ಏನು ಹುಲಿ ಸಿಂಹಗಳಿಗೆ ಧ್ರುವನಾಯಕರು ಅಂತಂದ್ರೆ ಒಂದು ಉಪ್ಪಿನಕಾಯಿ ಇದ್ದ ಹಾಗೆ. ಅಂತಹ ಸಂದರ್ಭದಲ್ಲಿ ಯಾವ ಹೆದರಿಕೆಯಿಂದ ಹೊರಟಂತಹ ಸಂದರ್ಭದಲ್ಲಿ ನಾರದರು ಬರ್ತಾರೆ. ಸಂಪತ್ತಂ ಸ್ವಜನೋತ್ಥಯ. ಎಲ್ಲಿ ಹೊರಟಿದ್ದೀಯೋ ದಟ್ಟವಾದ ಅರಣ್ಯ, ಹಿಂಸವಾಗಿರುವಂತಹ ಪಶುಗಳಿಗೆ ತಿಂದು ಹಾಕಿಬಿಡ್ತಾವ. ಹೋಗಿ ಮನೆಗೆ ಹೋಗಿ ರೀತಿಯಾಗಿ ಆ ಸಂದರ್ಭದಲ್ಲಿ ಹೇಳಿದಾಗ, ಇಲ್ಲ ನಾನು ಹೋಗೋದಿಲ್ಲ, ನನಗೆ ನನ್ನ ಮಲತಾಯಿ ಅಮರ್ಯಾದೆಯನ್ನು ಮಾಡಿದ್ದಾಳೆ, ಅದಕ್ಕೆ ನಮ್ಮಮ್ಮ ಹೇಳಿದ್ದಾಳೆ ತಪಸ್ಸನ್ನು ಮಾಡಿ ಭಗವಂತನ ಸಂತೋಷವನ್ನು ಪಡಿಸುತ್ತಾ ತಪಸ್ಸಿಗೆ ಹೊರಟಿದ್ದೇವೆ. ನಾರದ ಅಂತಾರೆ, ಈ ತಪಸ್ಸು ಏನು ಆರಾಧನೆ ಮಾಡ್ತಿ, ಏನ್ ದೇವರು, ಏನ್ ಗೊತ್ತಿದೆ ನಿಮಗೆ? ಭಗವಂತನ ತಪಸ್ಸು ಮಾಡಬೇಕು ಅಂತಂದ್ರೆ ಭಗವಂತ ಹೇಗಿದ್ದಾನೆ ಅಂತ
ಸಣ್ಣ ಹುಡುಗಿದ್ದೀವಿ, ಚೆಂಡು ಅಂದ್ರೇನು, ಚಿನ್ನಿ ಅಂದ್ರೇನು, ಇವುಗಳನ್ನು ತಿಳಿದುಕೊಳ್ಳುವ ವಯಸ್ಸಲ್ಲಿದೆ. ಅಮ್ಮ ಒಳ್ಳೆ ಮೊಸರು ಬುತ್ತಿ ಮಾಡಿ ತುತ್ತು ಮಾಡಿ ಉಣಿಸ್ತಾಳೆ, ಆಟವನ್ನು ಮಾಡಿ ತಿಂದು ಶಕ್ತಿ ಬರ್ತದೆ, ಹೌದು ಆಟವನ್ನು ಆಡು ಅಂತ ಈ ರೀತಿಯಾಗಿ ಬೇಕಾದಷ್ಟು ಆ ಸಂದರ್ಭದಲ್ಲಿ ಆ ಧ್ರುವನಾಗಿ ಹೇಳ್ತಕ್ಕಂಥದ್ದಾಗಿರ್ತಾರೆ. ಹೇಳಿದಾಗ ಇಲ್ಲ, ನಾನು ಭಗವಂತನ ಆರಾಧನೆಯನ್ನು ಮಾಡಬೇಕು, ಭಗವಂತನ ಕಾಣಬೇಕು, ನಾನು ಹೋಗ್ತೇನೆ. ಆಗ ನಾರದರಿಗೆ ಉಪದೇಶವನ್ನ ಮಾಡಬೇಕು ಅಂತ ಮನಸ್ಸು ಬರಬೇಕು. ಜ್ಞಾನಿಗಳು ಉಪದೇಶವನ್ನ ಮಾಡಬೇಕು ಅಂತ ಇಚ್ಛೆ ಪಡ್ತಾರೆ, ಸಂಕಲ್ಪವನ್ನು ಮಾಡ್ತಾರೆ. ಯಾವಾಗ ಅಂತ ಕೇಳಿದ್ರೆ ಇವನಿಗೆ ವಿಷಯ ಸುಖಗಳಲ್ಲಿ ಎಷ್ಟು ಅಭಿಪ್ರಾಯ ಇದೆ ಅನ್ನೋದನ್ನ ನೋಡ್ತಾರೆ. ಮತ್ತು ತಿನ್ನೋದು, ಉಣ್ಣೋದು, ಟಿವಿ ನೋಡೋದು, ಮೊಬೈಲ್ ನೋಡೋದು, ಇದರಲ್ಲಿ ಆಸಕ್ತಿ ಇತ್ತು ಅಂದ್ರೆ ಜ್ಞಾನಿಗಳು ಹಿಂಸೆ ಕೊಡ್ತಾರೆ ಉಪದೇಶವನ್ನೇ ಮಾಡೋದು. ನಾನು ಪರೀಕ್ಷೆ ಮಾಡಿದ್ರೆ ಏನು ಅಂತ ಕೇಳಿದ್ರೆ ಉಣ್ಣು, ಅಮ್ಮ ತೊಡಿದೆ ಅನ್ನೋದು, ಮೊಸರು ಬತ್ತೆ ಮಾಡಿ ತುಪ್ಪಾನವನ್ನು ಮಾಡಿ ಉಣಿಸ್ತಾರೆ. ಇವನಿಗೆ ಇನ್ನೂ ವಿಷಯ ಸುಖಗಳಲ್ಲಿ ಆಸಕ್ತಿ ಇದೆಯಾ ಇಲ್ಲವಾ? ತತ್ವೋಪದೇಶಕ್ಕೆ ಪ್ರಧಾನವಾಗಿ ಬರತಕ್ಕಂತಹದ್ದೇ ವೈರಾಗ್ಯ ಎಷ್ಟು. ವೈರಾಗ್ಯದ ಮೇಲೆ ನಿಂತಿರುತ್ತದೆ ಏನು? ತತ್ವಜ್ಞಾನ ನಮ್ಮ ತಲೆಯಲ್ಲಿ ಹೋಗೋದಕ್ಕೆ. ಎಷ್ಟು ವೈರಾಗ್ಯ ನಮ್ಮಲ್ಲಿ ಇರ್ತದೆಯೋ ಅಷ್ಟು ತತ್ವೋಪದೇಶಗಳು ನಮ್ಮಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ತವೆ. ಹಸೆ ಗೋಡೆ ಮೇಲೆ ಕಲ್ಲು ಎಸೆದಂತೆ ಯಾವಾಗ ನಮ್ಮ ಮನಸ್ಸು ವೈರಾಗ್ಯದಿಂದ ಕೂಡಿದಾಗ ಆಗ ಬೇಗ ತತ್ವಗಳು ನಿಂತುಕೊಳ್ಳುತ್ತವೆ. ಅದನ್ನ ಪರೀಕ್ಷೆಯನ್ನು ಮಾಡಿದ್ದಾರೆ. ಈ ವ್ಯಕ್ತಿ ಮತ್ತೆ ಪಟ್ಟಣಕ್ಕೆ ಹೋಗುವವರಲ್ಲ, ಅಮ್ಮನ ಸಮೀಪಕ್ಕೆ ಹೋಗುವವರಲ್ಲ ಅಂತ ಗೊತ್ತಾಗಿ ಆಮೇಲೆ ಅವರಿಗೆ ದ್ವಾದಶಾಕ್ಷರ ವಿದ್ಯೆಯ ಉಪದೇಶವನ್ನ ಆ ಸಂದರ್ಭದಲ್ಲಿ ಮಾಡ್ತಾರೆ. ತತ್ವಜ್ಞಾನಿಗಳಾದ ಮಹಾಜ್ಞಾನಿಗಳು ಎಲ್ಲೇ ಇತಿಹಾಸವನ್ನು ತೆಗೆದು ನೋಡಿದರೆ ಇತಿಹಾಸಗಳಲ್ಲಿ ಆ ವ್ಯಕ್ತಿಗೂ ಗುರುಗಳಿಗೂ ವಿದ್ಯಾರ್ಥಿಗೂ ಗುರುಗಳಿಗೂ ಸಂಬಂಧವೇ ಇರೋದಿಲ್ಲ. ಅದೇ ಆಶ್ರಮದಲ್ಲಿ ಇರ್ತಾನೆ, ಆದರೆ ಗುರುಗಳು ಮಖನೇ ನೋಡಿರೋದಿಲ್ಲ. 8 ವರ್ಷಗಳ ಕಾಲ ಗೋಸೇವೆ, ಗುರು ಮಾತೆಯ ಸೇವೆ, ಅದು ಇದು ಮಾಡ್ತಾನೇ ಇರೋದು. ಅವನು ಮಾಡುವುದನ್ನು ಕಂಡು ಬಹಳ ಸಂತುಷ್ಟರಾಗಿ ಹತ್ರ ಕರೆದು ನದಿ ಮೇಲೆ ವಿದ್ಯಾವಾನುಭವ ಮುಗಿದೋಯ್ತು. ನನ್ನ ಹೆಣ್ಣೊಬ್ಬರಿ ಗಟ್ಟಿ ಮಾಡುವುದು ಯಾವ ಇರೋದಿಲ್ಲ. ಗುರುಗಳು ಸಂತುಷ್ಟರಾಗಿ ಅನುಗ್ರಹವನ್ನು ಮಾಡಿದರು ಎಲ್ಲರಿಗೂ ಕೂಡ ಅದಕ್ಕೆ ಗುರು ಸೇವೆ, ಜ್ಞಾನಿಗಳ ಸಜ್ಜನರ ಸೇವೆ ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ನಾನು ಅದಕ್ಕೆ ಬರೋದು ಉಪದೇಶವನ್ನು ಮಾಡೋದಕ್ಕೆ ಅಂತ ಪರೀಕ್ಷೆಯನ್ನು ಮಾಡಿ ಮತ್ತೆ ವಿಷಯ ಸುಖಗಳಲ್ಲಿ ನೀನು ಆಸಕ್ತರಾಗಿ ಆ ಕಡೆಗೆ ಹೋಗ್ತಾನ ಇಲ್ಲವಾ, ಇವನಿಗೆ ಎಷ್ಟು ಗಟ್ಟಿ ಇದೆ ಇದರ ಬಗ್ಗೆ ಅಂತನ್ನುವನ್ನ ವಿಚಾರವನ್ನು ಮಾಡಿ ನಮೋ ಭಗವತೆ ವಾಸುದೇವಾಯ ದೇವಸ್ಯ ಕುರ್ಯಾತ್ಮನಿಭೂತಃ ದ್ವಾದಶಾಕ್ಷರ ವಿದ್ಯೆಯ ಉಪದೇಶವನ್ನು ಮಾಡಿದ್ದಾರೆ. ಭಗವಂತನ ಅದ್ಭುತವಾದ ಶಂಖ ಚಕ್ರಗಳು, ಗದಾ, ವನಮಾನ ಇತ್ಯಾದಿಗಳನ್ನು, ಪದ್ಮವನ್ನು ಧಾರಣೆಯನ್ನು ಮಾಡಿರ್ತಕ್ಕಂತಹ ಗದಾ ಮೊದಲಾದ ಆಯುಧಗಳನ್ನು ಧಾರಣೆಯನ್ನು ಮಾಡತಕ್ಕಂತಹ ಇಂತಹ ಭಗವಂತನ ಆರಾಧನೆಯನ್ನು ಮಾಡುವಂತೆ ರೀತಿಯಾಗಿ ಆ ಸಂದರ್ಭದಲ್ಲಿ ತಪಸ್ಸನ್ನು ಮಾಡುವಂತೆ ರೀತಿಯಾಗಿ ಹೇಳಿ ಉಪದೇಶವನ್ನು ಮಾಡಿದ್ದಾರೆ. ಅಲ್ಲಿ ದಾನವರು ಮತ್ತೆ ಉತ್ತಾನಪಾದನ ಸಮೀಪಕ್ಕೆ ಹೋಗ್ತಾರೆ. ಉತ್ತಾನಪಾದನಿಗೆ ಸಮಸ್ಯೆ ಇದ್ದಾಗಿತ್ತು ಅಂತ ಕೇಳಿದ್ರೆ 5 ವರ್ಷದ ಪುಟ್ಟ ಬಾಲಕ, ತೊಡೆ ಮೇಲೆ ಕುಡಿಸಿಕೊಳ್ಳಬೇಕು ಅಂತ ಆಸೆ, ಆದರೆ ಸುರುಚಿ ದಬ್ಬಿದ್ದಾರೆ. ಆ ಸುರುಚಿಯ ಮಾತನ್ನು ಮೀರುವಂತಿಲ್ಲ. ಈ ಕಡೆಗೆ ಮಗುನ ವಿಷಯಕವಾಗಿ ಮಾತಾಡುವ ಹಾಗಿಲ್ಲ. ಅಯ್ಯೋ ಮಗು ಏನಾಯಿತು, ಗಾಳಿ ಹೋಗ್ಬಿಟ್ಟಂತೆ, ಪಾಪ ಹುಲಿ ಸಿಂಹಗಳು ಏನಾಯಿತು, ಬಹಳ ದುಃಖದಿಂದ ಕೂಡಿರ್ತಕ್ಕಂತಹ ಸಂದರ್ಭದಲ್ಲಿ ಆಗ ನಾರದರು ಹೋಗಿ ಹೇಳ್ತಾರೆ, ಸುದುಷ್ಕರಂ ಕರ್ಮ ಕೃತ್ವಾ ಲೋಕಪಾಲೈ ಪ್ರಭು ಏಷಃ ಯಶಿರೋ ಯಶಃ ವಿಪುಲಂತವ. ನೋಡಪ್ಪ, ದೇವತೆಗಳಿಗೂ ಮಾಡಲಿಕ್ಕೆ ಆಗದೆ ಇರತಕ್ಕಂತಹ ಅದ್ಭುತವಾದ ಕಾರ್ಯವನ್ನ ಸಾಧಿಸಿ ನಿನ್ನ ಮಗ ಕೆಲವೇ ತಿಂಗಳಲ್ಲಿ ಮತ್ತೆ ನಿನ್ನ ಪಟ್ಟಣಕ್ಕೆ ಬರ್ತಾನೆ. ನೀನು ಚಿಂತಾಕ್ರಾಂತ ಮಗ ಬೇಡ ಭಾಗವತ ಹೇಳ್ತಾರೆ. ಏನಿದು ಈ ಧ್ರುವರಾಯ ಮಾಡುವಂತಹ ಕೆಲಸವನ್ನ ಲೋಕಪಾಲಕರಾದ ಇಂದ್ರಚಕ್ರಾದಿಗಳಲ್ಲಿಯೂ ಮಾಡಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಅವರಿಗಿಂತ ಧ್ರುವರಾಯ ದೊಡ್ಡವನ ಅಂತಂದಾಗ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಡ್ತಾರೆ.
ನಿಜ. ಯಾರು ಕಂಪನಿಯ ಓನರ್ ಅಂತ ಯಾರಿರ್ತಾನೆ ಅವರು ವಾಚನ ಕೆಲಸ ಯಾಕೆ ಮಾಡೋದಿಲ್ಲ, ಹೌದಲ್ಲ? ಹಾಗೆ ದೇವತೆಗಳು ಬಹಳ ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರು. ಅಂತಹ ಸ್ಥಾನದಲ್ಲಿ ಇರತಕ್ಕಂತಹ ವ್ಯಕ್ತಿಗಳಾದವರು ಧ್ರುವರಾಯ ಮಾಡುವಂತಹ ಕೆಲಸಗಳನ್ನು ಅವರೇ ಮಾಡ್ತಾರೆ, ಅವರು ಮಾಡೋದೇ ಇಲ್ಲ. ಆ ಅಭಿಪ್ರಾಯದಲ್ಲಿ ಮತ್ತೆ ದೇವತೆಗಳಿಗೂ ಮಾಡಲಿಕ್ಕಾಗಿರುವಂತಹ ಕೆಲಸವನ್ನು ನಿಮ್ಮ ಮಗ ಸಾಧಿಸಿಕೊಂಡು ಬರ್ತಾನೆ ಅನ್ನುವುದಾಗಿ ಹೇಳಿದ್ದಾರೆ ಅಂತ ಈ ಶ್ರೀಮದಾಚಾರ್ಯ ನಿರ್ಣಯವನ್ನು ಕೊಡ್ತಾರೆ. ಶಕ್ತಾಪಿ ನಗುರುವಂತಿ ಯದನ್ಯ ವಿಹಿತಂತ. ದೇವತೆಗಳಿಗೆ ಮಾಡಲಿಕ್ಕೆ ಆಗದೇ ಇರ್ತಕ್ಕಂಥದ್ದು ಯಾವುದೂ ಇಲ್ಲ, ಅವರು ಸರ್ವಸಮರ್ಥರಾಗಿರ್ತಕ್ಕಂಥವ್ರು ದೇವತೆಗಳು, ಆದರೂ ಕೂಡ ಅದನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಕಂಪನಿ ಓನರ್ ಕೆಟ್ಟವನೇ ವಾಚನ ಮಾಡುವಂತಹ ಕಸಬರಿಗೆ ಹಿಡಿದುಕೊಂಡು ಕೆಲಸವನ್ನು ಮಾಡುವಂತಹ ಕೆಲಸವನ್ನು ಮಾಡೋದಿಲ್ಲ. ಹಾಗೆ ಕಕ್ಷೆಯಲ್ಲಿ ಬಹಳ ಸಣ್ಣವರು ಅವರು ಮಾಡುವಂತಹ ಕೆಲಸಗಳನ್ನ ದೇವತೆಗಳು ಮಾಡೋದಿಲ್ಲ ಅನ್ನುವ ಅಭಿಪ್ರಾಯದಲ್ಲಿ ಆ ಸಂದರ್ಭದಲ್ಲಿ ಹೇಳಿದ್ದಾರೆ ಅಂತ ತಿಳಿಸಿಕೊಡ್ತಾರೆ. ಇಷ್ಟಾದ ಮೇಲೆ ಕ್ರೀಡಾಂತೆ ಕಪಿತ್ತ ಮದನಾಶನ 5 ತಿಂಗಳು ಕಠಿಣವಾಗಿರುವಂತಹ ತಪಸ್ಸನ್ನು ಮಾಡಿದ್ದಾರೆ. ಮಧುವನ ಯಮುನೆಯ ಪವಿತ್ರವಾದ ಸ್ಥಳ, ಬಹಳ ದೊಡ್ಡದಾದ ಕ್ಷೇತ್ರ. ಅಂತಹ ಸ್ಥಳದಲ್ಲಿ ಮತ್ತೆ ನಿಂತುಕೊಂಡು ತಪಸ್ಸನ್ನು ಮಾಡ್ತಾ 3 ದಿನಕ್ಕೆ ಒಮ್ಮೆ ಗೋರೆ ಹಣ್ಣು ಮೊದಲಾದ ಹಣ್ಣುಗಳನ್ನು ತಿನ್ನುವುದು ತಪಸ್ಸನ್ನು. 2ನೇ ತಿಂಗಳಲ್ಲಿ 6 ದಿನಕ್ಕೆ ಒಮ್ಮೆ ತೃಣಪರ್ಣಗಳನ್ನು, ಬಿದ್ದ ಎಲೆಗಳನ್ನು, ಒಣಗಿದ ಎಲೆಗಳನ್ನು ತಿಂದುಕೊಂಡು ತಪಸ್ಸನ್ನು ಮಾಡ್ತಾ ಇದ್ದಾರೆ. 3ನೇ ತಿಂಗಳಲ್ಲಿ 9 ದಿನಕ್ಕೆ ಅಭಕ್ಷ, 9 ದಿನಕ್ಕೊಮ್ಮೆ ನೀರು ಕುಡಿಯೋದು, ಹೀಗೆ ತಪಸ್ಸನ್ನು ಮಾಡ್ತಾ ಇದ್ದಾರೆ. 4ನೇ ತಿಂಗಳಲ್ಲಿ 12 ದಿನಕ್ಕೆ ಒಮ್ಮೆ ವಾಯುಪಕ್ಷ, ಒಂದು ಸಂತೆ ಹಿಂಗೆ ಎಳೆದುಕೊಂಡು ಗಾಳಿಯಿಂದ 12 ದಿನ ಏನೂ ಇಲ್ಲ. ಏಕಾದಶಿ ಒಂದು ದಿನ 12 ತಾಸು ಮಾಡಬೇಕು ಅಂತಂದ್ರೆ ನೀರು ಬೇಕು ಅಂತ ವಿಷಯ ಬರ್ತದೆ, ಈಗಾಗೋದಿಲ್ಲ ಅಂತ 12 ದಿನಕ್ಕೊಮ್ಮೆ ಕೇವಲ ಶ್ವಾಸವನ್ನು ತೆಗೆದುಕೊಂಡು ಮತ್ತೆ 12 ದಿನ ಆದ್ಮೇಲೆ ಬಿಡೋದು, ಮತ್ತೆ ಆವಾಗ ಎಳೆದುಕೊಂಡು ಬರುತ್ತಂದ್ರೆ ಮತ್ತೆ 12 ದಿನ. 5 ವರ್ಷದ ಬಾಲಕರಾಗಿರುವಂತಹ ಧ್ರುವರಾಯರು ಹೀಗೆ ಅದ್ಭುತವಾದ ತಪಸ್ಸನ್ನು ಮಾಡ್ತಾರೆ. ಪಂಚಮೇ ಮಾಸ್ಯಮ ಪ್ರಾಪ್ತೆ ಜಿತ ಶ್ವಾಸೋಪತ್ಮಜ. ಶ್ವಾಸವನ್ನು ನಿರೋಧ ಮಾಡಿ 5ನೇ ತಿಂಗಳ ತಪಸ್ಸನ್ನು ಮಾಡಲಿಕ್ಕೆ ಅಂತ ಆ ಸಂದರ್ಭದಲ್ಲಿ ಆರಾಧನೆಯನ್ನು ಭಗವಂತನ ಆರಾಧನೆಯನ್ನು ಮಾಡೋದಕ್ಕೆ ಅಂತ ಪ್ರಾರಂಭವನ್ನು ಮಾಡಿದ್ದಾರೆ. ಹಾಗೆ ಸಾಕ್ಷಾತ್ ಭಗವಂತ ಸಚ್ಚಿದಾನಂದ ರೂಪಿಯಾಗಿರುವಂತಹ ವಾಸುದೇವ ರೂಪಿಯಾಗಿರುವಂತಹ ಭಗವಂತ ಅಲ್ಲಿ ಎದುರಿಗೆ ಬಂದು ನಿಂತಿದ್ದಾರೆ. ನಿಂತಹ ಸಂದರ್ಭದಲ್ಲಿ ಶಂಖ, ಚಕ್ರ, ಗದ, ಪದ್ಮವನ್ನು ಧಾರಣೆಯನ್ನು ಮಾಡಿದಂತಹ ವಾಸುದೇವ ರೂಪಿಯಾಗಿರುವಂತಹ ಭಗವಂತ ನೋಡ್ತಾ ಇದ್ದಾರೆ. ಬೆಳಗ್ಗೆ ಬಾಗಿಲು ತೆಗಿಲಿಕ್ಕೆ ಹೊರಟಿರ್ತಾರೆ, ಬಾಗಿಲು ಬಡಿತಾರೆ. ಬಾಗಿಲು ತೆಗೆದ ನಿಮಗೆ ಒಂದು 10 ಕೋಟಿ ರೂಪಾಯಿ ಲಾಟರಿ ಬಂದಿದೆ ಅಂತಂದ್ರೆ ಏನಾಗ್ತದೆ? ಹಾರ್ಟ್ ಅಟ್ಯಾಕ್ ಆಗಿರುತ್ತೆ, ಅಷ್ಟು ಆನಂದ. ಹಾಗೆ ಪುಟ್ಟವಾದ ಇಷ್ಟು ದೊಡ್ಡದಾದ ತಪಸ್ಸು, ಇಷ್ಟು ದೊಡ್ಡದಾದ ಸಾಧನೆ, ಅದನ್ನು ಕಂಡು ಭಗವಂತನನ್ನ ಕಂಡಿದ್ದಾರೆ, ಮಾತೇ ಬರ್ತಾ ಇದೆ. ಹಾಗ ಬ್ರಹ್ಮಮನೀಯ ಕಂಪುನ ಸ್ಪರ್ಶವಾದ ಕೃಪೆಯ ಅಬೋಧೆ ಶಂಖವನ್ನು ತೆಗೆದುಕೊಳ್ಳುತ್ತದೆ ಭಗವಂತ. ಕಪೋಲಕ್ಕೆ ಹೀಗೆ ಸ್ಪರ್ಶವನ್ನು ಮಾಡತಕ್ಕಂಥ ಪದ್ಮಯಂತು ಚಕ್ರದಿಂದ ಸ್ಪರ್ಶ ಮಾಡಿದರೆ ಮೃದುವಾದ ಕಪೋಲ ಕತ್ತರಿಸಿ ಹೋಗಬಹುದು ತರಕಾರಿಯಲ್ಲಿ. ಗದೆಯನ್ನು ತೆಗೆದುಕೊಂಡು ಸ್ಪರ್ಶ ಮಾಡಿದರೆ ಹಲ್ಲು ಮುರಿದು ಹೋಗ್ತಿತ್ತು ಅನ್ನೋದಕ್ಕೆ ಭಗವಂತ ಶಂಖವನ್ನು ತೆಗೆದುಕೊಂಡ. ಕಮಲ ಇತ್ತಲ್ಲ, ಅದಕ್ಕಿಂತ ಮೃದುವಾದದ್ದಾಗಂದ್ರೆ ಕಮಲದಿಂದ ಸ್ಪರ್ಶ ಮಾಡುವುದಾಗಿಲ್ಲ ಅಂತ ಕೇಳಿದ್ರೆ ಅದಕ್ಕಂತಾರೆ ಅವನಿಗೆ ಮಾತು ನಿಂತೋಗಿ ಧ್ವನಿ ಹೊರಗೆ ಬರಬೇಕಾಗಿದೆ. ಧ್ವನಿ ಹೊರಗೆ ಬರುವುದಕ್ಕೆ ಮತ್ತೊಂದು ಸಾಧನ ಯಾವುದು? ಶಂಖ. ಅದಕ್ಕೆ ಮನೆಯಾಗಿರ್ತಾರೆ ಕೂಸುಗಳಿಲ್ಲ, ಯಾಕೆ ಶಂಖ ಹೊಡ್ಕೊಂಡ ಬಡ್ಕೋತಿರೋ ಒದರ್ಲಿಕ್ಕೆ ಹೋಗ್ತದೆ.
ಅಲ್ವಾ? ಶಂಖಕ್ಕೂ ಶಬ್ದಕ್ಕೂ ಸಂಬಂಧ ಇದೆ. ಅದಕ್ಕಾಗಿ ಈ ಮಗುವಿನ ಕಂಠದಿಂದ ಶಬ್ದಗಳು ಬರಲಿ, ನನ್ನ ಸ್ತೋತ್ರವನ್ನು ಮಾಡಿ ಅಂತ ನೋಡುತ್ತಾರೆ. ಭಗವಂತ ಕಪೋಲಕ್ಕೆ ಶಂಖದಿಂದ ಸ್ಪರ್ಶವನ್ನು ಮಾಡಿದಾಗ ಆ ಶಬ್ದಗಳು ಬರುವಂತೆ ಪುಟ್ಟ ಆ ಬಾಲಕನ ಬಾಯಿಯಿಂದ ಯುದ್ಧ ಪ್ರವಿಶ್ಯ ಮಮ ಪ್ರಸುಪ್ತ ಸಂಜೀವಯತ್ಯಖಿಲ ಶಕ್ತಿ ಧರಸ್ವಧಾಮ ಅನ್ಯಾಂಶ್ಚ ಹಸ್ತಚರಣ ಶ್ರವಣತ್ವಗಾದಿ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಹೇ ಭಗವಂತ, ನಮ್ಮ ಕಿವಿ, ಕಣ್ಣು, ಮೂಗು, ಹಲ್ಲು, ಬಾಯಿ, ನಾಲಿಗೆ ಎಲ್ಲ ಇಂದ್ರಿಯಗಳು ಇಷ್ಟು ಚುರುಕಾಗಿದೆ ಅಂತಂದ್ರೆ ನೀನು ಅದರಲ್ಲಿ ಇಷ್ಟು ಅವುಗಳಿಗೆ ಅಷ್ಟು ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥವಾಗಿ ದೇಹದಲ್ಲಿರುವಂತಹ ಎಲ್ಲ ಇಂದ್ರಿಯಗಳು, ನಮ್ಮ ಮಾತುಗಳು, ಮಮ ಮಾಚ ನಿಮಾಂ ಪ್ರಸುಪ್ತಾಂ ಸಂಜೀವಯತಿ, ಮಲ್ಲಿ ಹೋಗಿದೆ ನಮ್ಮ ಮಾತುಗಳೆಲ್ಲ ಎಲ್ಲಿ ದೇವರ ವಿಷಯದಲ್ಲಿ. ದಾಸರಾಯರಾದನೇ ಹೇಳ್ತಾರೆ, ದೇವಾಲಯಕ್ಕೆ ಹೋಗ್ಬೇಕಂದ್ರೆ ಕಾಲೇಣ ವೈಕ, ಹೇಳೋದಿಲ್ಲ ಕಾಲಗಳು ದೇವಾಲಯಕ್ಕ ನಾಳೆ ಹೋದ್ರಾಯ್ತು ಅಂತ. 3 ದಿನ ಇದೆ ಆರಾಧನೆ ಆಯ್ತು, ಮಧ್ಯಾಹ್ನ ಹೋದ್ರಾಯ್ತು, ಮಧ್ಯಾಹ್ನ ಉತ್ತರಾರಾಧನೆ ಕೊನೆ ದಿನ ಹೋಗ್ಬೇಕು ಮತ್ತೆ ಭಾನುವಾರ. ಹರಿಕಥೆ ಕೇಳಬೇಕು ಅಂತಂದ್ರೆ ಕಿವಿಗಳಿಗೆ ಕೇಳಿಸೋದಿಲ್ಲ. ಈಗೆಲ್ಲ ಅಂತಾರಲ್ಲ, ಅಂತಹ ಆ ಸಾತ್ವಿಕರಾದ ಜನರ ಆ ಇಂದ್ರಿಯಗಳಿಗೆ ಜೀವನವನ್ನು ಕೊಟ್ಟು ಆ ಕೆಲಸಗಳನ್ನು ಮಾಡುವಂತಹ ಕಾರ್ಯವನ್ನು ಮಾಡತಕ್ಕಂತಹ ನೀನು ಅನ್ಯ ಹಸ್ತಚರಣ ಶ್ರವಣ ಪ್ರಕಾರ ನಮ್ಮ ಕೈ, ಕಾಲ, ಇಂದ್ರಿಯಗಳೆಲ್ಲ ಶಕ್ತಿಯನ್ನು ಕೊಟ್ಟು ನೀನು ಮತ್ತು ಒಳಗಿದ್ದು ಆ ಪ್ರಾಣವನ್ನು ನೇಮನವನ್ನು ಮಾಡತಕ್ಕಂತಹ ವ್ಯಕ್ತಿಯಾಗಿರುವಂತಹ ಭಗವಂತನೇ ಪ್ರಾಣಾನಮೋ ಭಗವತೆ ಪುರುಷಾಯ ತುಭ್ಯಂ ಎಂಬುದಾಗಿ ಆ ಧ್ರುವರಾಯ ಭಗವಂತನ ಸ್ತೋತ್ರವನ್ನು ಮಾಡ್ತಾರೆ. ಇನ್ನೂ ಅನೇಕ ಸ್ತೋತ್ರಗಳಿಗೆ ನನ್ನ ನಾಡಿನ ಹೇಳ್ತಾ ಮುಂದಿನ ಕಥಾಭಾಗದ ಯಥಾಮತಿಯಾಗಿ ತಿಳಿಯುವ ಶ್ರೀಕೃಷ್ಣ.